श्रीगुरुभ्यो नमः। हरिः ओम्। अत्युद्रिक्तविदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिम् सृष्टिस्थाननिरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजं नित्यं सदोपास्महे 291ನೇ ಪುಟದಲ್ಲಿ ಪಾಠ ಆಗಬೇಕು. ಎಲ್ಲರೂ ಆ ಪುಟ ತೆಕ್ಕೊಳ್ರಿ. ಏನಂತಾರ? ಓಮಿತ್ಯೇತತ್ ಅಕ್ಷರಂ ಉದ್ಗೀತಮುಪಾಸೀತ ಓಮಿತಿ ಉದ್ಗಾಯತಿ ತಸ್ಯ ಉಪವ್ಯಾಖ್ಯಾನಂ ಅಂತ ಪ್ರಾರಂಭ ಆಗ್ಲಿಕತ್ತದ. ಮತ್ತೀಗ ಮೊದಲನೇ ಪುಟಕ್ಕೆ ಹೋಯ್ತಿದ ಉಪನಿಷತ್ತು. ಮೊದಲನೇ ಪುಟದಲ್ಲಿ ಓಮಿತ್ಯೇತತ್ ಅಕ್ಷರಂ ಉದ್ಗೀತಮುಪಾಸೀತ ಉದ್ಗಾಯತಿ ತಸ್ಯ ಉಪವ್ಯಾಖ್ಯಾನಂ ಅಂತ ತಿಳಿದುಕೊಂಡು ಪ್ರಾರಂಭವಾಯಿತು. ಇಲ್ಲಿಯವರೆಗೆ ಇದೇನು ಛಾಂದೋಗ್ಯ ಉಪನಿಷತ್ತದ, ಈ ಉಪನಿಷತ್ತಿನಲ್ಲಿನ ಪ್ರಾರಂಭದಲ್ಲಿ ಓಂ ಇತ್ತೇತತ್ ಅಕ್ಷರಂ ಉದ್ಗೀತಂ ಉಪಾಸೀತ ಅಂತ ಹೇಳಿತ್ತು. ಅದು ಉದ್ಗೀತ ನಾಮಕ ಭಗವಂತನ ಉಪಾಸನೆಯನ್ನು ತಿಳಿಸುವಂತಹ ಮಾತು. ಆಯ್ತಾ? ಆ ಉದ್ಗೀತ ನಾಮಕ ಭಗವಂತನ ಉಪಾಸನಾ ಅಂತಂದ್ರೆ ಅವ ಹೆಂಗಿದ್ದಾನ ಅಂದ್ರೆ ಓಂ ಏತತ್ ಅಕ್ಷರಂ ಅಂತ 4 ಹೆಸರುಗಳಿಂದ ಕರೆಸಿಕೊಂಡಿದ್ದಾನೆ. ಇದು ಆದ ಪಾಠ. ಈಗಾಗಲೇ ಪಾಠ ಆಗಿ ಹೋದದ್ದನ್ನ ಪುನಃ ನೆನಪು ಮಾಡ್ತಾ ಇದ್ದೀನಿ. ಓಂ ಏತತ್ ಅಕ್ಷರಂ ಉದ್ಗೀತಂ, ಓಂ ಇತ್ತೇತದ್ ಅಕ್ಷರಂ ಉದ್ಗೀತಂ ಉಪಾಸೀತ ಅನ್ನುವಲ್ಲಿ ಓಂ ಏತತ್ ಅಕ್ಷರಂ ಉದ್ಗೀತಂ ಅಂತ ಹೇಳಿತ್ತು. ಅಲ್ಲಿ ಓಂಕಾರ ವಾಚ್ಯನಾದ ಉದ್ಗೀತನ ಉಪಾಸನೆಯನ್ನ ಮಾಡ್ರಿ ಅಂತ ತಿಳಿಸಿದ್ದಾಗ ಇಷ್ಟು ದಿವಸ ನಾವು ಉದ್ಗೀತ ಉಪಾಸನೆಯ ಚಿಂತನೆಯನ್ನು ತಿಳ್ಕೊಂಡಾಯಿತು. ಇವತ್ತೇನ್ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಅಂದ್ರೆ ಓಂಕಾರದ ಉಪಾಸನೆಯನ್ನು ತಿಳಿದುಕೊಳ್ಳಿಕ್ಕೆ ಹೊರಟಿದ್ದೇವೆ. ಓಂ ಅನ್ನುವುದರ ಉಪಾಸನ ಅಂದ್ರೆ ಅದರ ಅರ್ಥಾನುಸಂಧಾನ, ನಿಯಮಿತವಾಗಿ ಅದನ್ನ ಉಚ್ಚಾರಣೆ ಮಾಡುವುದು, ಇದರದೆಲ್ಲ ಲಾಭ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಇವತ್ತ ಪಾಠದ ಹೆಡ್ಡಿಂಗ್ ಅನ್ನು ಏನ್ ಬರ್ಕೋಬೇಕು ಅಂದ್ರೆ ಓಂಕಾರದ ಉಪಾಸನೆಯ ಮಹತ್ವ ಅನ್ನೋದನ್ನ ತಿಳ್ಕೊಳ್ಬೇಕು. ಇದನ್ನ ಹೆಡ್ಡಿಂಗ್ ಬರ್ಕೋಬೇಕು ನಾವು. ಏನದ ಓಂಕಾರದ ಮಹಿಮೆಯನ್ನ ಅಥವಾ ಓಂಕಾರದ ಮಹತ್ವವನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರಲ್ಲ, ಇದು ಏನು ಅಂತಂದ್ರೆ ಅದಕ್ಕೆ ವಿವರಣೆ ಕೊಡ್ತಾರೆ. ಈಗ ಓಮಿತ್ಯೇತದ್ ಅಕ್ಷರಂ ಉದ್ಗೀತಂ ಉಪಾಸೀತ ಓಮಿತಿ ಉದ್ಗಾಯತಿ ತಸ್ಯ ಉಪವ್ಯಾಖ್ಯಾನಂ. ದೇವಾ ವೈ ಮೃತ್ಯೋರ್ಬಿಭ್ಯತಃ ತ್ರಯೀಂ ವಿದ್ಯಾಂ ಪ್ರಾವಿಶನ್ಸ್ತೆ ಛಂದೋಭಿಃ ಆಚ್ಛಾದಯನ್ ಯದೇಭಿಃ ಆಚ್ಛಾದಯನ್ ತಚ್ಛಂದಸಾಂ ಛಂದಸ್ವಂ ತಾನ್ ಉ ತತ್ರ ಮೃತ್ಯುಃ ಯಥಾ ಮತ್ಸ್ಯ ಮುದಕೆ ಪರಿಪಶ್ಯದೇವಂ ಪರ್ಯಪಶ್ಯತ್ ರುಚಿಸಾಂ ನೇಜುಷಿ ತೇ ಅನುವಿತ್ವಾ ಊರ್ಧ್ವಾಃ ರುಚಃ ಸಾಮ್ನಃ ಯುಜಃ ಸ್ವರಮೇವ ಪ್ರಾವಿಶನ್. ಇದು ಒಂದು ಮಂತ್ರ. ಈಗ ಈ ಓಂಕಾರದ ಮಹತ್ವವನ್ನು ತಿಳಿಸಬೇಕಾದ್ರೆ ಹೆಂಗೆ ತಿಳಿಸ್ತಾರ ಉಪನಿಷತ್ತಿನಲ್ಲಿ ಅಂದ್ರೆ ಒಂದು 10 ಸಾಲಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಸ್ಟೋರಿ ಹೇಳ್ತಾರೆ. 10 ಸಾಲಿನಲ್ಲಿ ಒಂದು ಕಥೆಯನ್ನ ಹೇಳಿ ಒಂದು ರಹಸ್ಯ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಏನು? 10 ಸಾಲಿನಲ್ಲಿ ಬಂದ ರಹಸ್ಯವಾದ ಒಂದು ವಿಷಯ. 10 ಸಾಲಿನಲ್ಲಿ ಒಂದು ಕಥೆಯನ್ನ ಹೇಳಬೇಕು. ಕಥೆ ಹೇಳಿ ರಹಸ್ಯ ಉಪಾಸನೆಯನ್ನು ತಿಳಿಸಿಕೊಡಬೇಕು. ಆ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಏನಾಯಿತು ಅಂತಂದ್ರೆ ಹೀಗಾಯಿತು ತಿಳ್ಕೊಳ್ರಿ. ದೇವತೆಗಳೆಲ್ಲರೂ ಕೂಡ ಒಂದು ಸರ್ತಿ ತಮಗೆ ಮರಣ ಬರ್ತಿದೆ ಅಂತನ್ನುವುದನ್ನ ಗಮನಿಸಿದರಂತೆ. ದೇವತೆಗಳೆಲ್ಲರೂ ಕೂಡ ತಮಗೆ ಮರಣ ಬರ್ತಾ ಇದೆ ಅಂತ ಗಮನಿಸಿದವರು ತಮಗೆ ಮರಣ ಬರುವುದನ್ನ ಗಮನಿಸಿದವರು ನಾವು ಈ ಮರಣದಿಂದ ಪಾರಾಗಬೇಕಲ್ಲ ಅಂತ ಆಲೋಚನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅದಕ್ಕೆ ಅವರು ಮರಣ ಬರುವುದು ತಪ್ಪಿಸ್ಲಿಕ್ಕೆ ಬರುವುದಿಲ್ಲ, ಆದರೆ ಪುನಃ ಬರದೇ ಇದ್ದಂತೆ ಮಾಡಿಕೊಳ್ಬೇಕಲ್ಲ. ಇದರಿಂದ ನಾವು ಹೆಂಗೆ ತಪ್ಪಿಸ್ಕೊಳ್ಬೇಕು ಅಂದ್ರೆ ಇದು ಭಗವದ್ ಉಪಾಸನೆಯಿಂದಲೇ ಸಾಧ್ಯ.
ದೇವರನ್ನ ಉಪಾಸನೆ ಮಾಡಿ ನಾವು ಮರಣದಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಆಗ್ತದ ಅಂತ ಹೇಳಿ ಅವರೇನ್ ಮಾಡಿದರು ಅಂದ್ರೆ ಉಪಾಸನೆಯನ್ನ ಮಾಡಿದರು. ಎಲ್ಲಿ ಉಪಾಸನೆಯನ್ನ ಮಾಡಿದರು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದಗಳೆಂಬ ವೇದಗಳು, ಆ ವೇದಾಭಿಮಾನಿಗಳಲ್ಲಿ ಭಗವಂತನ ಉಪಾಸನೆಯನ್ನ ಮಾಡಿ ತಾವು ಮತ್ತೆ ಮರಣದಿಂದ ಪಾರಾಗಬೇಕು ಅಂತ ಹೊರಟರು. ಅವರು ವೇದಗಳಲ್ಲಿ ಪ್ರವೇಶ ಮಾಡಿ ಅಂದ್ರೆ ವೇದಾಭಿಮಾನಿ ದೇವತೆಗಳಲ್ಲಿ ಭಗವಂತನ ಆರಾಧನೆಯನ್ನ ಮಾಡಲಿಕ್ಕೆ ಹೊರಟರೂ ಕೂಡ ಮರಣದ ಕಣ್ಣಿಗೆ ಬಿದ್ರು. ಅವರು ಹೆಂಗ ಮರಣದ ಕಣ್ಣಿಗೆ ಬಿದ್ರು ಅಂದ್ರೆ ನದಿ ದಂಡೆಯ ಮೇಲೆ ಈ ಕೊಕ್ಕರೆ ಅಂತ ಇರ್ತದ, ಅದು ಕೊಕ್ಕರೆ ಅಥವಾ ಬಾತ್ಕೊಳ್ಳ ಕೊಕ್ಕರೆ ಅಂತ ಇರ್ತದ. ಆ ಕೊಕ್ಕರೆ ಏನ್ ಮಾಡ್ತದ ಅಂದ್ರೆ ಅದಕ್ಕೆ ಉದ್ದು ಚಂಚಿರ್ತದ್ರಿ. ಅದು ನೀರಿನ ಆಳಕ್ಕೆ ಎಷ್ಟೇ ಮೀನು ಹೋಗಿದ್ರೂ ಕೂಡ ಅದು ಹಿಡಿಯಬಲ್ಲದು, ಅದಕ್ಕೆ ಏನೋ ಸಮಸ್ಯೆ ಆಗುವುದಿಲ್ಲ. ಹಾಗೆ ಈ ಮೃತ್ಯು ಅಂತನ್ನುವುದು ಇವರು ವೇದಗಳ ಒಳಗೆ ಪ್ರವೇಶ ಮಾಡಿ ಉಪಾಸನೆ ಮಾಡ್ತಿದ್ರೂ ಕೂಡ, ಅಂದ್ರೆ ವೇದಾಭಿಮಾನಿಗಳಲ್ಲಿ ಭಗವಂತನ ಉಪಾಸನೆ ಮಾಡ್ತಿದ್ರೂ ಕೂಡ ಅವರನ್ನ ಬಿಡದೆ ಹುಡುಕಿಕೊಂಡು ಹೋಯಿತು. ಅಲ್ಲಿ ಗಾಬರಿ ಆಯ್ತವ್ರು. ಅವ್ರಂದ್ರು ಇಲ್ಲಿದ್ರು ನಾವು ಸಿಕ್ಕೊಂಡಿದ್ದೀವಿ ಅಂದ್ರೆ ಇಲ್ಲಿ ಸಿಗಬಾರ್ದು, ನಾವು ಎಲ್ಲಿ ಹೋಗ್ಬೇಕು ಅಂದ್ರೆ ವೇದಗಳಿಗೂ ಒಂದು ಸ್ವರ ಅಂತದೆ, ಆ ವೇದಗಳಲ್ಲಿರುವಂತಹ ಸ್ವರದಲ್ಲಿ ಭಗವಂತನ ಉಪಾಸನಾ ಮಾಡೋಣ ಅಂತ ಹೇಳಿ ವೇದಗಳಿಗೆ ಸ್ವರವಾದದ್ದು ಯಾವುದು ಅಂತ ವಿಶೇಷ ಅದನ್ನ ರಹಸ್ಯ ಇಟ್ಟು ಆ ಸ್ವರದಲ್ಲಿ ಇದ್ದ ಭಗವಂತನ ಉಪಾಸನೆ ಮಾಡಿದಾಗ ಆಗ ಅವ್ರಿಗೇನಾಯಿತು ಅಂದ್ರೆ ಮರಣ ಬರಲಿಲ್ಲ, ಅವರೆಲ್ಲರೂ ಕೂಡ ಮುಕ್ತರಾದರು, ಮೃತ್ಯುವಿನ ದವಡೆಯಿಂದ ಪಾರಾದರು ಅಂತ ಇಷ್ಟು ಕಥೆ. ಕಥೆ ಬಹಳ ಸುಲಭದ, ಸರಳದ, ಅರ್ಥ ಆಗ್ತದೆ. ನೀರಿನಲ್ಲಿ ಮೇಲ್ಗಡೆಗೆ ಮತ್ಸ್ಯಗಳು ಅಡ್ಡಾಡ್ತಾ ಇದ್ರೆ ಕೊಕ್ಕರಿಗೆ ಸಿಕ್ಕಾಕೋತದ ಪ್ರಾಣಿ ಕೈಯಾಗ ಅಂತ ಮೀನುಗಳು ನೀರಿನ ಆಳಕ್ಕಿಳಿದವು. ಆ ನೀರಿನ ಆಳಕ್ಕಿಳಿದ್ರೂ ಕೂಡ ಅದರದ್ದು ಉದ್ದು ಚೊಂಚಿದ್ದರಿಂದಾಗಿ ಆ ಪಕ್ಷಿ ಏನ್ ಮಾಡಿತು, ಮೀನವನ್ನ ಹಿಡಿಲಿಕ್ಕೆ ಬಂದೇ ಬಿಡ್ತು. ಸರಿ, ಅಲ್ಲಿಂದ ತಪ್ಪಿಸಿಕೊಂಡು ಅವುಗಳು ಏನ್ ಮಾಡಿತು ಅಂತ ಕೇಳಿದ್ರೆ ವೇದಾಭಿಮಾನಿಗಳೆಂಬ ನೀರನ್ನ ಬಿಟ್ಟು ಎಲ್ಲಿ ಹೋದವು? ಸ್ವರಕ್ಕೆ. ಸ್ವರ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಓಂಕಾರ. ಓಂಕಾರಕ್ಕೆ ಮತ್ತೊಂದು ಹೆಸರೇನು ಅಂದ್ರೆ ಸ್ವರ ಅಂತ ಹೆಸರು. ಆ ಸ್ವರದಲ್ಲಿ ಅಂದ್ರೆ ಓಂಕಾರದಲ್ಲಿ ಇರುವ ವಾಯುದೇವರಲ್ಲಿ ಇರುವ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾರೆ. ಮಾಡಿದ್ದಕ್ಕಾಗಿ ಅವರೇನಾದರು ಅಂದ್ರೆ ಮೃತ್ಯುವಿನಿಂದ ಪಾರಾದರು ಅಂತ ಇಷ್ಟ ಹೇಳ್ಬೇಕಾಗಿದೆ. ಸರಿನಾ? ಈಗ ಶಬ್ದಾರ್ಥ ನೋಡುತ್ತಾ ಬರೋಣ ಬರ್ರಿ. ಓಮಿತ್ತೇತತ್ ಅಕ್ಷರಂ ಉದ್ಗೀತಂ ಉಪಾಸೀತ. ಓಂ ನಾಮಕನಾದ ಅಂದ್ರೆ ಓಂ ಎಂದು ಕರೆಸಿಕೊಳ್ಳುವ ಸರ್ವತ್ರ ಸನ್ನಿಹಿತನಾದ ಅವಿನಾಶಿಯಾದ ಸರ್ವೋತ್ತಮನಾದ ಭಗವಂತನ ಉಪಾಸನೆಯನ್ನ ಮಾಡಬೇಕು. ಓಮಿತಿ ಉದ್ಗಾಯಿತಿ ತಸ್ಯ ಉಪವ್ಯಾಖ್ಯಾನಂ. ಅದು ಆ ಸರ್ವೋತ್ತಮನಾದ ಭಗವಂತನನ್ನ ಪರ್ಫೆಕ್ಟ್ ಆಗಿ ತಿಳಿಸಿಕೊಡುವಂತಹ ಶಬ್ದ ಯಾವುದು ಅಂತ ಕೇಳಿದರೆ ಓಂ ಎನ್ನುವುದು. ಇದಕ್ಕೊಂದು ಕಥೆಯನ್ನ ಹೇಳ್ತೀವಿ. ದೇವಾಹ ವೈ ಮೃತ್ಯೋಹೋ ಬಿಭ್ಯತಃ. ದೇವತೆಗಳು ಮೃತ್ಯುವಿನಿಂದ ಹೆದರಿಕೊಂಡು ತ್ರೈಂ ವಿದ್ಯಾಂ ಪ್ರಾವಿಶನ್, 3 ವಿದ್ಯಾ, ತ್ರೈವಿದ್ಯಾ ಅಂದ್ರೆ ವೇದಗಳಲ್ಲಿ ಪ್ರವೇಶ ಮಾಡಿದರು. ವೇದಗಳಲ್ಲಿ ಪ್ರವೇಶ ಮಾಡಿದರು ಅಂದ್ರೆ ವೇದ ಹಾಗೂ ವೇದಾಭಿಮಾನಿಗಳಲ್ಲಿ ಭಗವಂತನ ಆರಾಧನೆಯನ್ನ ಪ್ರಾರಂಭ ಮಾಡಿದರು. ತೇ ಅವರು ಛಂದೋಭಿಹಿ ಆಚ್ಛಾದಯನ್, ವೇದಗಳನ್ನ ಹೊಚ್ಚಿಕೊಂಡರು, ವೇದಗಳಿಂದ ಮುಚ್ಚಿಕೊಂಡರು, ತಮ್ಮನ್ನ ತಾವು ವೇದಗಳಿಂದ ಮುಚ್ಚಿಕೊಂಡ ಮೇಲೆ ಅದಕ್ಕಂತಾರ ಯದ್ ಏಭಿಹಿ ಆಚ್ಛಾದಯನ್, ಯಾವಾಗ ಇವರು ವೇದಗಳಿಂದ ಹೊಚ್ಚಿಕೊಂಡರೋ ಆಗ ಛಂದಸಾಂ ಛಂದಸ್ತ್ವಂ, ವೇದಗಳಿಗೆ ಛಂದಃ ಅಂತ ಹೆಸರು ಬಂತು. ಯಾಕ? ಆಚ್ಛಾದನೆ ಮಾಡಿಕೊಂಡದ್ದರಿಂದ. ಯಾರು ಆಚ್ಛಾದನೆ ಮಾಡಿಕೊಂಡದ್ರಿಂದ? ದೇವತೆಗಳು ಈ ವೇದಗಳಿಂದ ತಮ್ಮನ್ನ ತಾವು ಆಚ್ಛಾದನೆ ಮಾಡಿಕೊಂಡ್ರು, ಮುಚ್ಚಿಕೊಂಡ್ರು ಅಂತ ತಿಳಿದುಕೊಂಡದ್ದಕ್ಕೆ ಛಂದ ಅಂತ ಕರೀತಾರೆ. ಆಚ್ಛಾದಯತಿ ಇತಿ ಛಂದ ಅಂತ ವಿವರಣೆಯನ್ನು ಕೊಟ್ಟಂತ ಆಯ್ತು. ಈಗ ಅದಕ್ಕೆ ವೇದಕ್ಕೆ ಹೆಸರು ಆಯ್ತಾ. ಆಚ್ಛಾದಯತಿ ಇತಿ ಛಂದ ಅಂತ ಹೇಳಿ ವೇದಗಳಾಯಿತು. ಮುಂದೇನಾಯಿತು ಅಂದ್ರೆ ಛಂದಸ್ತ್ವಂ, ತಾನ್ ಅವರನ್ನು, ತತ್ರ ಮೃತ್ಯು, ಅಲ್ಲಿಯೂ ಕೂಡ ಮೃತ್ಯು, ಯಥಾ ಮತ್ಸ್ಯಂ ಉದಕೆ ಪರಿಪಶ್ಯತಿ, ಹೇಗೆ ನೀರಿನಲ್ಲಿ ಒಂದು ಪಕ್ಷಿ ವಿಶೇಷವು ಪರಿಪಶ್ಯೇತ್ ನೋಡ್ತದೋ, ಏವಂ ಪರ್ಯಪಶ್ಯತ, ಹಂಗ ನೋಡಿತು. ಅವ್ರು ಎಲ್ಲಿದ್ರು ಇಷ್ಟೊತ್ತು ಅಂದ್ರೆ ರುಚಿ ಸಾಮ್ನಿ ಯಜುಷಿ, ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ, ಯಜುರ್ವೇದದಲ್ಲಿ ಇದ್ರು.
ತೇ ಅನುವಿತ್ವ ಅವರು ತಿಳಿದುಕೊಂಡು, ಯಾರವರು ಊರ್ಧ್ವಾಹ ಉತ್ತಮರಾದ ದೇವತೆಗಳು ಅದನ್ನು ತಿಳಿದುಕೊಂಡು ರುಚಃ ಸಾಮ್ನಃ ಯಜುಷಃ ಸ್ವರಮೇವ ಪ್ರಾವಿಶನ್ ಋಗ್ವೇದಕ್ಕಿಂತ ಸಾಮವೇದಕ್ಕಿಂತ ಯಜುರ್ವೇದಕ್ಕಿಂತ ಉತ್ತಮವಾದ ಸ್ವರದಲ್ಲಿ ಪ್ರವೇಶ ಮಾಡಿದರು. ಸ್ವರ ಅಂದ್ರೆ ಓಂಕಾರವು, ಸ್ವರ ಅಂದ್ರೆ ಓಂಕಾರವು. ಆ ಸ್ವರ ಅಂತೆನ್ನೋ ಹೆಸರು ವಾಯುದೇವರಿಗದ, ಸ್ವರ ಅನ್ನೋ ಹೆಸರು ಭಗವಂತನಿಗದ, ಬರ್ತದ ಮುಂದೋಣಂತ. ಪ್ರವೇಶ ಮಾಡಿದರು. ಯದಾ ವಾ ರುಚಮಾಪ್ನೋತ್ತೇವಂ ಓಮಿತ್ತೇವ ಅತಿಸ್ವರತ್ತೇವಂ ಸಾಮೈವ ಯಜುರೇಶ ಉಸ್ವರೋ ಏತದಕ್ಷರಂ ಏತದಮೃತಮಭಯಂ ತತ್ಪ್ರವಿಶ್ಯ ದೇವ ಅಮೃತ ಅಭಯ ಅಭವನ್. ಅದೇನು? ಹೌದು, ಇದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ಏನಂತ? ಯದಾ ವಾ ರುಚಮಾಪ್ನೋತಿ, ಯಾವಾಗ ಜನರು ವೇದವನ್ನ ಅಥವಾ ಮಂತ್ರಗಳನ್ನ ಹೇಳ್ತಾರೋ, ಆಗ ಸಾಮವೇದವೇ ಇರಬಹುದು, ಋಗ್ವೇದವೇ ಇರಬಹುದು, ಯಜುರ್ವೇದವೇ ಇರಬಹುದು, ಯಾವಾಗ ಈ ವೇದಗಳನ್ನ ಹೇಳುತ್ತಾರೋ ಅವರು ಹೇಳುವಾಗ ಮೊದಲೆಲ್ಲ ಏನ್ ಹೇಳ್ತಾರ ಅಂದ್ರ ಓಂಕಾರವನ್ನ ಹೇಳಿಯೇ ಹೇಳುತ್ತಾರೆ. ಈಗೆಲ್ಲ ನಾವು ವೇದ ಅನ್ನೋ ಕಾಲಕ್ಕೆ ಓಂ ಅಂದೇ ಮುಂದೆ ಹೇಳ್ತೀವಿ. ಓಂ ಆಪೋ ಹಿಷ್ಟಾಮಯೋ ಭುವಸ್ಥಾನ ಊರ್ಜೆ ದಧಾತನ. ಯಾಕಿದು ಮೊದಲಿಗೆ ಓಂ ಬಂತು? ಓಂ ಅಗ್ನಿಮೀಡೆ ಪುರೋಹಿತಂ, ಓಂ ಸ್ವಾದಿಷ್ಟಯ ಮದಿಷ್ಟಯ, ಈ ಎಲ್ಲ ಕಡೆಗೂ ಓಂಕಾರ ಯಾಕೆ ಬಂತು ಅಂದ್ರೆ ಅದು ಗುರುತು ಉಳ್ಕೊಂಡದಂತ. ಏನ್ ಗುರುತು ಉಳ್ಕೊಂಡದ? ಕಲೆ ಉಳ್ಕೊಂಡದ. ಏನ್ ಕಲೆ ಉಳ್ಕೊಂಡದ, ಗುರುತು ಉಳ್ಕೊಂಡದ ಅಂದ್ರೆ ಕೇವಲ ವೇದ, ಓಂಕಾರರಹಿತವಾದ ವೇದ ಋಗ್ವೇದಾದಿಗಳು ಮೃತ್ಯುವನ್ನ ಪರಿಹರಿಸುವುದಿಲ್ಲ. ಆದ್ದರಿಂದ ಅಧ್ಯಯನ ಮಾಡುವಾಗ ಯಾವಾಗಲೂ ವೇದಾಧ್ಯಯನ ಮಾಡುವರು ಮೊದಲು ಓಂಕಾರದ ಉಚ್ಚಾರಣೆಯನ್ನ ಮಾಡಿಯೇ ಮಾಡ್ತಾರ. ಅಂದ್ರ ಓಂಕಾರ ಸಹಿತವಾದ ವೇದೋಚ್ಚಾರಣೆ ಮಾತ್ರ ನಮ್ಮನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಂದ್ರೆ ಮೃತ್ಯುವಿನಿಂದ ಪಾರ ಮಾಡ್ಲಿಕ್ಕೆ ಸಾಧ್ಯ ಅದ. ಕೇವಲ ವೇದವು ನಮಗೆ ಮೃತ್ಯುವಿನಿಂದ ಪಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ನೋಟ್ ತಗೋಬೇಕು, ಬರ್ಕೋಬೇಕು. ಏನು? ಓಂಕಾರ ರಹಿತವಾದ ಮಂತ್ರಗಳ ಉಚ್ಚಾರಣೆಯು, ಓಂಕಾರ ರಹಿತವಾದ ಮಂತ್ರಗಳ ಉಚ್ಚಾರಣೆಯು ಹಾಗೂ ಅಧ್ಯಯನವು ನಮ್ಮನ್ನು ಮೃತ್ಯುವಿನಿಂದ ಪಾರಗಾಣಿಸದು. ನಮ್ಮನ್ನು ಮೃತ್ಯುವಿನಿಂದ ಪಾರಗಾಣಿಸದು. ಓಂಕಾರ ಸಹಿತವಾದ ವೇದವೇ ನಮಗೆ ಅಮೃತಪ್ರದವಾಗಿದೆ. ಈಗ ಇದೊಂದು ಕಥೆ. ಯಾವ ಕಥೆಯಿಂದ ಏನು ಪ್ರಮೇಯವನ್ನು ಹೇಳಿಕ್ಕೆ ಹೊರಟ್ರು ನಮಗೆ ಅಂತಂದ್ರೆ, ಈಗೆಲ್ಲರೂ ಕೂಡ ನಾವು ವೇದಾಧ್ಯಯನವನ್ನ ಮಾಡುವಾಗ ಮೊದಲಿಗೆ ನಿಯಮೇನ ಅಂದ್ರೆ ಕಡ್ಡಾಯವಾಗಿ, ಅಂದ್ರೆ ಇನ್ನೊಂದು ಭಾಷೆದಾಗ ಹೇಳಿದ್ರೆ ಕಂಪಲ್ಸರಿಲಿ ಓಂಕಾರವನ್ನ ಹೇಳ್ತೀವಿ. ಯಾಕ ಅಂತ ಪ್ರಶ್ನೆ. ಈಗ ಓಂಕಾರ ಉಪಾಸನೆಯ ಮಹತ್ವ ನಾವೇನ್ ಬರ್ಕೊಂಡಿವಿ? ಫಸ್ಟ್ ಪಾಠ ಪ್ರಾರಂಭ ಆದಾಗ ಹೆಡ್ಡಿಂಗ್ ಏನ್ ಬರ್ಕೊಂಡಿದ್ವಿ ನಾವು? ಓಂಕಾರದ ಮಹತ್ವ, ಓಂಕಾರದ ಉಪಾಸನೆಯ ಮಹತ್ವ. ಯಾಕೆ ಎಲ್ಲದರಲ್ಲೂ ಪ್ರಾರಂಭದಲ್ಲಿ ಓಂ ಅಂತ ಹೇಳಬೇಕು? ಏನ್ ಕಾರಣದ? ಅದ್ ಹೆಂಗದ ಗೊತ್ತೇನ್ರಿ? ಎಲ್ಲಾರ್ಕಿಂತ ಮೊದಲು ಬಂದು ಕೊಡ್ತದ ಓಂಕಾರ ಅನ್ನೋದು. ಏನಾಗ್ತದ? ಎಲ್ಲಾ ವೇದಗಳಿರಬಹುದು, ಎಲ್ಲಾ ಶಾಸ್ತ್ರಗಳಿರಬಹುದು, ಬ್ರಹ್ಮಸೂತ್ರಗಳನ್ನೇ ಹೇಳ್ತಿದ್ರು ಸತೇಕ ಓಂ ಓಮತಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸಯತಃ ಓಂ. ಎಲ್ಲೇ ನೀವು ಏನೇ ಪ್ರಾರಂಭ ಮಾಡಿದ್ರು ಓಂಕಾರ ಮೊದಲು ಬೇಕೇ ಬೇಕು. ಇದಕ್ಕೊಂದು ದೃಷ್ಟಾಂತ ಕೊಟ್ರು. ಏನ್ ದೃಷ್ಟಾಂತ ಕೊಟ್ರು ಅಂದ್ರೆ, ಯಾಕೆ ಓಂಕಾರವನ್ನ ಮೊದಲು ಹೇಳಬೇಕು? ಇನ್ ಕೇಸ್ ನೀವು ಓಂಕಾರವನ್ನ ಹೇಳದೆ ಮೊದಲು ಅಂತನ್ನುವುದಕ್ಕೂ ಕೊನೆ ಅನ್ನುವುದಕ್ಕೂ ಅರ್ಥ ಅದ. ಅದನ್ನು ಬಿಡಿಸ್ತೀನಿ ಈಗ. ಓಂಕಾರವನ್ನ ಹೇಳದೆ ನೀವು ಕೇವಲ ವೇದಾಧ್ಯಯನವನ್ನ ಮಾಡಿದರೆ ಆ ವೇದವು ನಿಮಗೆ ಮತ್ತೆ ಮೃತ್ಯುವಿನ ದವಡೆಯಿಂದ ಪಾರು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಓಂಕಾರ ಬಿಟ್ಟು ಕೇವಲ ವೇದ ಹೇಳಿದ್ರಿ ಅಂದ್ರೆ ಸಂಸಾರದಾಗೆ ಕೂತಿರ್ತೀರಿ, ಎಲ್ಲೆಲ್ಲೆಲ್ಲೂ ಹೋಗುವುದಿಲ್ಲ. ಓಂಕಾರ ಸಹಿತವಾಗಿ ಹೇಳಿದ್ರೆ ಮಾತ್ರ ಏನಾಗ್ತದ? ನೀವು ಈ ಸಂಸಾರದಿಂದ ಪಾರಾಗ್ತೀರಿ, ಮುಕ್ತರಾಗ್ತೀರಿ. ಒಂದು ದೃಷ್ಟಾಂತ ಹೇಳ್ತೀವಿ ಅಂತ ಪ್ರಾರಂಭ ಮಾಡಿ ಏನ್ ಮಾಡಿತ್ತು ಅಂದ್ರೆ, ದೇವತೆಗಳೇ ಇದಕ್ಕೆ ದೃಷ್ಟಾಂತ. ದೇವತೆಗಳು ತಮಗೆ ಒಂದು ಮರಣ ಬರ್ತಾ ಇದೆ ಅಂತ ತಿಳಿದುಕೊಂಡು ಈ ದೇವತೆಗಳಿಗೆ ಬರುವ ಮರಣ ಯಾರು ಅಂತ ಅನ್ನೋದನ್ನ ಸ್ವಲ್ಪ ಬಿಡಿಸ್ಬೇಕಾಗ್ಯದ. ಭಾಷ್ಯ ಬರ್ಲಿ, ಬಿಡಿಸ್ತೇನೆ. ಓಂಕಾರಕ್ಕೆ ಇದು ದೇವತೆಗಳಿಗೆ ಮರಣ ಬರ್ತದ ಅಂತ ಗೊತ್ತಾದ ಕೂಡಲೇ ಅವ್ರೇನ್ ಮಾಡ್ಲಿಕ್ಕೆ ಹೋದ್ರು?
ಮರಣದಿಂದ ತಪ್ಪಿಸಿಕೊಳ್ಳಬೇಕು. ಅಂದ್ರ ಸಾಯಂಗಿಲ್ಲ ಅಂತಲ್ಲ, ದೇವತೆಗಳು ಸತ್ತೇ ಸಾಯ್ತಾರೆ, ನಿಜವಾಗಿ ಸಾಯ್ತಾರೆ. ಯಾಕಂದ್ರೆ ಪ್ರಳಯ ಕಾಲ ಬಂದಾಗ ಅವ್ರು ಸಾಯಲೇಬೇಕು. ಆದ್ರೆ ಪುನಃ ಪುನಃ ಮರಣ ಚಕ್ರದಲ್ಲಿ ನಾವು ಬರಬಾರದು ಅಂತ ಆದ್ರೆ ಮುಕ್ತಿಯನ್ನು ಹೊಂದಬೇಕು. ಮತ್ತೆ ಮತ್ತೆ ಮರಣದ ಚಕ್ರದಲ್ಲಿ ಬರಬಾರದು ಅಂತ ಅನ್ನೋದಾದ್ರೆ ಮುಕ್ತಿಯನ್ನು ಹೊಂದಬೇಕು ಅಂತ ಆದರೆ ಅದಕ್ಕೆ ಏನು ಉಪಾಯ ಅಂದ್ರು, ಅದಕ್ಕೆ ಒಂದೇ ಉಪಾಯ, ಶಾಸ್ತ್ರವೇ ಉಪಾಯ. ಶಾಸ್ತ್ರದಲ್ಲಿ ಅಪೌರುಷೇಯವಾದ ಶಾಸ್ತ್ರ ಯಾವುದು ಅಂದ್ರೆ ವೇದ. ವೇದಗಳಲ್ಲಿ ಪ್ರವೇಶ ಮಾಡಿ ತಮ್ಮನ್ನ ತಾವು ವೇದಗಳಿಂದ ಮುಚ್ಚಿಕೊಂಡ್ಬಿಟ್ರು. ವೇದಗಳಿಂದ ಮುಚ್ಚಿಕೊಂಡದ್ದಕ್ಕೇನೆ ವೇದಗಳಿಗೆ ಛಂದ ಅಂತ ಹೆಸರು ಬಂತು. ಇಷ್ಟು ಛಂದ ಆತದು ಅಂದ್ರೆ ಆ ವೇದಗಳಲ್ಲಿ ಕೂತುಕೊಂಡು ಉಪಾಸನೆ ಮಾಡ್ತಿದ್ರು ಸಹಿತೇಕ ನೀರಿನಲ್ಲಿ ಇರುವ ಮೀನುಗಳು ಬಕಪಕ್ಷಿಗೆ ಕಾಣುವಂತೆ ಕಂಡ್ರು. ಮರಣಕ್ಕೆ ಬೇಡವೇ ಬೇಡ ಅಂತ ತಿಳ್ಕೊಂಡು ವೇದಕ್ಕಿಂತಲೂ ಮೇಲಿರುವಂತಹದ್ಯಾವುದು? ಸ್ವರ. ವೇದದಲ್ಲಿ ಬರುವ ಉದಾತ್ತ ಅನುದಾತ್ತ ಸ್ವರಗಳು ಅಂತ ಅರ್ಥ ಅಲ್ಲ, ಓಂಕಾರ. ಆ ಓಂಕಾರದಲ್ಲಿರುವ ಮುಖ್ಯ ಪ್ರಾಣದೇವರಲ್ಲಿರುವ ಪರಮಾತ್ಮನ ಉಪಾಸನೆಯನ್ನ ಮಾಡಿದರು. ಆ ಉಪಾಸನೆಯ ಮಾಡಿದ್ದಕ್ಕೆ ಫಲವಾಗಿ ಅವರು ಏನಾದರು ಅಂದ್ರೆ ಮುಕ್ತರಾದರು. ಇದನ್ನು ಯಾರು ತಿಳಿದುಕೊಂಡು ವೇದಾಧ್ಯಯನ ಮಾಡುವಾಗ ತಪ್ಪದೇ ಓಂಕಾರವನ್ನ ಮೊದಲಿಗೆ ಉಚ್ಚಾರಣೆ ಮಾಡಿ ಮಾಡ್ತಾರೋ, ಸಹಾಯ ಏತದೇವಂ ವಿದ್ವಾನಕ್ಷರಂ ಪ್ರಣೌತಿ ಏತದೇವಾಕ್ಷರಂ ಸ್ವರಮೃತಮಭಯಂ ಪ್ರವಿಶತಿ ತತ್ ಪ್ರವಿಶ್ಯೇದಮೃತಾಃ ದೇವಾಃ ತದಮೃತೋ ಭವತಿ. ಎರಡನೇ ಮಂತ್ರದ ಕೊನೆಯ ಅಭಿಪ್ರಾಯ. ದೇವತೆಗಳು ಅಮೃತಾಃ ಅಭಯಾಃ ಅಭವನ್, ಅಮೃತರಾದರೂ ಅಭಯರಾದರೂ. ಸಹಾಯ ಏತದೇವಂ, ಯಾವ ವ್ಯಕ್ತಿ ಇದನ್ನ ಹಿಂಗೆ ತಿಳ್ಕೊಳ್ತಾನೋ, ಅಕ್ಷರಂ ಪ್ರಣೌತಿ, ಅಕ್ಷರಂ ಪ್ರಣೌತಿ ಅಂದ್ರೆ ಅಕ್ಷರನಾಮಕನಾದ ಪರಮಾತ್ಮ, ಪ್ರಣೌತಿ ಅಂದ್ರೆ ಓಂಕಾರವಚ್ಚನಾಗಿದ್ದಾನೆ. ಏತದೇವ ಅಕ್ಷರಂ ಸ್ವರಂ, ಇದುವೇ ಅಕ್ಷರ ಇದುವೇ ಸ್ವರ ಎಂದು ತಿಳ್ಕೋತಾನೋ ಅವನು ಅಮೃತ ಅಭಯ ಅಂತ ತಿಳ್ಕೊಂಡು ಪ್ರವಿಶತಿ ತತ್ ಪ್ರವಿಶ್ಯೇದಮೃತಾಃ ದೇವಾಃ ತದಮೃತೋ ಭವತಿ. ಯಾವ ಭಗವಂತನನ್ನು ಹೊಂದಿ ಭಗವಂತನಲ್ಲಿ ಪ್ರವೇಶಗೊಂಡು ದೇವತೆಗಳು ಅಮೃತರು ಅಭಯರಾದರು ಹಂಗೆ ತಿಳಿದುಕೊಂಡವನು ಕೂಡ ಭಗವಂತನಲ್ಲಿ ಪ್ರವೇಶ ಮಾಡಿ ಮುಕ್ತನು ಅಭಯನು ಆಗುತ್ತಾನೆ. ಇಷ್ಟು ವಿಷಯ ಬಂತೀಗ. ಕಲ್ಪನಾ ಬಂತ ಹೇಳಿದ್ದೇನಂತ ಹೇಳಿ. ಓಕೆ, ಈಗ ಒಂದು ಅರ್ಥ ಆಯ್ತು. ಈಗ ನಮಗೆ ಏನ್ ಅರ್ಥ ಆಯ್ತು ಅಂದ್ರೆ, ಸಕಲ ವೇದೋಚ್ಚಾರಣೆಗಳಿಗಿಂತಲೂ ಮೊದಲು ಯಾಕ ಮತ್ತ ಓಂಕಾರವನ್ನ ಹೇಳಬೇಕು ಅಂದ್ರೆ, ಅಂತಹ ಓಂಕಾರಕ್ಕೆ ಮಾತ್ರ ಈ ವೇದಗಳು ಮತ್ತೆ ನಮಗೆ ಬರುವಂತಹ ಮರಣವನ್ನ ತಡೆಯುವ ಸಾಮರ್ಥ್ಯ ಪಡಿತದ. ಓಂಕಾರರಹಿತವಾದ ವೇದ ಅದು ನಮ್ಮನ್ನ ಮರಣದಿಂದ ಪಾರು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಓಂಕಾರಕ್ಕೆ ಪ್ರಣವ ಅಂತ ಹೆಸರದ. ಏನ್ ಹೆಸರದ? ಓಂಕಾರಕ್ಕೆ ಪ್ರಣವ ಅಂತ ಬರೆದಿಟ್ಕೊಳ್ರಿ. ಓಂಕಾರಕ್ಕೆ ಯಾಕೆ ಪ್ರಣವ ಅಂತ ಕರೀತಾರ ಅಂದ್ರ ಬಹಳ ಚಂದ ಹೆಸರು. ಪ್ರಕೃಷ್ಟಂ ನೂಯತೆ ಇತಿ ಪ್ರಣವ. ಪ್ರಕೃಷ್ಟಂ ನೂಯತೆ, ನೂಯತೆ ಆದ್ಮೇಲೆ ಬ್ರಾಕೆಟ್ ಒಳಗ ಸ್ತುತಿಸುತ್ತದೆ, ಸ್ತುತಿಸುತ್ತದೆ ಅಂತ ಬರ್ಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡಬೇಕು. ಈಸ್ ಈಕ್ವಲ್ ಟು ಪ್ರಣವ ಅಂತ ಬರ್ಕೋಬೇಕು. ಯಾಕೆ ಓಂಕಾರಕ್ಕೆ ಪ್ರಣವ ಅಂತ ಕರೀತಾರ ಅಂದ್ರ, ಪ್ರಕೃಷ್ಟಂ ನೂಯತೆ ಸ್ತೂಯತೆ ಇತಿ ಪ್ರಣವ. ಶ್ರೇಷ್ಠವಾದ ವಸ್ತುವನ್ನ ಮಾತ್ರ ಸ್ತುತಿಸ್ತದ ಅದು ಓಂಕಾರ. ಕನಿಷ್ಠವಾದ ವಸ್ತುವನ್ನ, ತುಚ್ಛವಾದ ವಸ್ತುವನ್ನ, ನೀಚವಾದ ವಸ್ತುವನ್ನ, ಸಾಧಾರಣವಾದ ವಸ್ತುವನ್ನ ಹೇಳುವುದೇ ಇಲ್ಲ. ಆದ್ದರಿಂದ ಓಂಕಾರಕ್ಕೆ ಪ್ರಣವ ಎಂದು ಹೆಸರು. ಪ್ರಣವ ಇಲ್ಲಿ ಇನ್ನೂ ಹೊಸ ಅರ್ಥವನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಮೂಲ ಅರ್ಥವನ್ನು ಹೇಳಿಕತ್ತೀನಿ ಈಗ. ಅಂದ್ರ ಪ್ರಕೃಷ್ಟವಾದ ಅರ್ಥಾತ್ ಶ್ರೇಷ್ಠವಾದ ವಸ್ತುವನ್ನು ನೂಯತೆ ಸ್ತುತಿಸ್ತದ. ಆ ಓಂಕಾರ ಯಾರನ್ನ ಸ್ತೋತ್ರ ಮಾಡ್ತದ ಅಂದ್ರ ಶ್ರೇಷ್ಠವಾದ ವಸ್ತುವನ್ನ ಮಾತ್ರ ಸ್ತೋತ್ರ ಮಾಡ್ತಾ ಹೊರತಾಗಿ ಕನಿಷ್ಠವಾದ, ನೀಚವಾದ, ತುಚ್ಛವಾದ, ಸಾಧಾರಣವಾದ ವಸ್ತುಗಳನ್ನು ಹೇಳುವುದೇ ಇಲ್ಲ. ಆದ್ದರಿಂದ ಓಂಕಾರಕ್ಕೆ ಏನ್ ಹೆಸರು ಬಂತು? ಪ್ರಣವ ಎಂದು ಹೆಸರು ಬಂತು. ಸರಿನಾ? ಮುಂದೆ ನೋಡ್ರಿ ಏನಾತು ಅಂದ್ರೆ, ಕಾಳಿದಾಸ ಎಲ್ಲಾರು ಸ್ವಲ್ಪ ಕಾಳಿದಾಸ ಏನ್ ಮಾಡಿದ ಅಂತಂದ್ರೆ ರಘುವಂಶವನ್ನ ಬರ್ಲಿಕ್ಕೆ ಹೊರಟ. ರಘುವಂಶವನ್ನ ಬರಲಿಕ್ಕೆ ಹೊರಟವನು ಅಲ್ಲಿ ಆ ಸೂರ್ಯವಂಶ ಇದೆಯಲ್ಲ, ರಘುವಂಶ ಅಂದ್ರೆ ಸೂರ್ಯವಂಶ, ಆ ಸೂರ್ಯವಂಶದ ಮೊದಲನೇ ರಾಜನ ಬಗ್ಗೆ ಹೇಳ್ಬೇಕಾಗಿದೆ ಅವಂಗ. ಅವೇನ್ ಮಾಡಿದ, ಎಷ್ಟು ಚಂದ ಶ್ಲೋಕ ಬರದ ಅಂದ್ರ, ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಂ, ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಂ, ಆಸೀನ್ ಮಹೀಕ್ಷಿತಾಂ ಆದ್ಯಃ
ಪ್ರಣವಶ್ಚಂದಸಾಮಿವ ಅಂತ ದೃಷ್ಟಾಂತ ಕೊಟ್ಟ. ಏನ್ ದೃಷ್ಟಾಂತ ಕೊಟ್ಟ ಅಂದ್ರೆ, ಈ ಸೂರ್ಯವಂಶದಲ್ಲಿ ಮೊದಲನೇ ರಾಜ ಇದ್ದ. ಯಾರವ ಅಂದ್ರೆ ವೈವಸ್ವತೋ ಮನುರ್ನಾಮ. ವೈವಸ್ವತ ಮನು ಎಂಬುವಂಥವನು ಈ ಸೂರ್ಯವಂಶದ ರಾಜರಲ್ಲಿ ಎಲ್ಲ ರಾಜರಲ್ಲಿ ಅವ ಮುಖಂಡ ಮೊದಲನೇದವ ಇದ್ದ. ಹೆಂಗ ಅಂದ್ರೆ ಪ್ರಣವಃ ಛಂದಸಾಮಿವ, ವೇದಗಳಿಗೆ ಮೊದಲು ಹೆಂಗ ಓಂಕಾರವೋ ಆ ರೀತಿಯಾಗಿ ಅಂತ ದೃಷ್ಟಾಂತ ಕೊಟ್ಟಿದ್ದಾನೆ. ಬೇರೆ ಇನ್ನೇನ್ ದೃಷ್ಟಾಂತ ಕೊಡ್ಲಿಲ್ಲ. ಏನ್ ದೃಷ್ಟಾಂತ ಕೊಟ್ಟ? ಪ್ರಣವಶ್ಚಂದಸಾಮಿವ, ಓಂಕಾರ ಹೆಂಗ ವೇದಕ್ಕಿಂತ ಮೊದಲು ಬರ್ತದೋ ಹಂಗ ಈ ಎಲ್ಲ ರಾಜರಿಗಿಂತಲೂ ಮೊದಲು ಬರೋನು ಯಾರು ಅಂತ ಕೇಳಿದ್ರೆ ವೈವಸ್ವತ ಮನು ಅಂತ ದೃಷ್ಟಾಂತವನ್ನು ಕೊಟ್ಟಿದ್ದ. ನೋಡ್ರಿ ಎಷ್ಟು ಚಂದ ದೃಷ್ಟಾಂತ ಅದ. ಭಾರಿ ಶಾಣೆ ಇದ್ದ. ಹಿಂಗ ಹಚ್ಕೊಂಡಿರ್ತಾನ ಸ್ವಲ್ಪ ಅವಾಗ ಅವಾಗ. ಆಮೇಲೆ ಊಟಕ್ಕೆ ಬಂದ ಹಿಂಗ ಹಚ್ಕೊಂಡಿರ್ತಾನ ಅಷ್ಟೇ. ಅಲ್ಲೇನಾಯ್ತು? ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಂ ಆಸೀನ್ ಮಹೀಕ್ಷಿತಾಮಾತ್ಯ ಪ್ರಣವಶ್ಚಂದಸಾಮಿವ. ಇದಕ್ಕೆ ದೃಷ್ಟಾಂತ ಕೊಟ್ಟ ಕಾಳಿದಾಸ. ಏನ್ ದೃಷ್ಟಾಂತ ಕೊಟ್ಟ ಅಂದ್ರೆ, ಈಗ ನಾವೇನ್ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ, ನೋಡ್ರಪ್ಪ, ಯಾರೇ ವೇದಾಧ್ಯಯನ ಮಾಡ್ರಿ, ಯಾರು ವೇದಾಧ್ಯಯನವನ್ನ ಮಾಡಿದರೂ ಕೂಡ ಓಂಕಾರ ರಹಿತರಾಗಿ ಮಾಡಬೇಡ್ರಿ, ಓಂಕಾರ ಸಹಿತವಾಗಿಯೇ ವೇದಾಧ್ಯಯನ ಮಾಡ್ರಿ. ಯಾಕ್ರಿ ಆಚಾರ ಸುಮ್ಮನೆ ನೀವು ಓಂಕಾರ ಸಹಿತ ಅಂತೀರಿ? ನಾವು ಓಂಕಾರ ರಹಿತವಾಗಿ ವೇದಾಧ್ಯಯನ ಮಾಡಿದ್ರೆ ಏನಾಗ್ತದ ಅಂತ ಕೇಳಿದ್ರೆ ಅದಕ್ಕೆ ದೃಷ್ಟಾಂತ ಹೇಳ್ತಾರೆ. ದೇವತೆಗಳು ಒಮ್ಮೆ ತಾವು ಮರಣ ಬಂತು ಅಂತ ತಿಳಿದುಕೊಂಡು ವೇದಗಳಲ್ಲಿ ಪ್ರವೇಶ ಮಾಡಿ ವೇದಾಭಿಮಾನಿಗಳಲ್ಲಿ ಭಗವಂತನ ಉಪಾಸನೆ ಮಾಡಿ ತಾವು ಮರಣ ಪರಿಹಾರ ಮಾಡಿಕೊಳ್ಳೋಣ ಅಂತ ಹೋದ್ರು, ಆಗಲಿಲ್ಲ. ಆಗ ಓಂಕಾರದಲ್ಲಿ ಇರುವ ವಾಯುದೇವರಲ್ಲಿದ್ದ ಭಗವಂತನ ಉಪಾಸನೆ ಮಾಡಿ ಮರಣವನ್ನ ಪರಿಹಾರ ಮಾಡಿಕೊಂಡ್ರು. ಇದರ ಅರ್ಥ ಕೇವಲ ವೇದಾಧ್ಯಯನ ನಮಗೆ ಮೋಕ್ಷವನ್ನ ಕೊಡಿಸುವುದಿಲ್ಲ, ಓಂಕಾರ ಸಹಿತವಾದದ್ದೇ ನಮಗೆ ಮೋಕ್ಷವನ್ನ ಕೊಡಿಸ್ತದೆ. ಆದ್ದರಿಂದ ಓಂಕಾರವು ವೇದಗಳ ಮೊದಲಿಗೆ ಬರುತ್ತದೆ. ಪ್ರಣವಃ ಛಂದಸಾಮಿವ. ಈ ದೃಷ್ಟಾಂತವನ್ನಿಟ್ಟುಕೊಂಡು ಕಾಳಿದಾಸ ಏನ್ ತೋರಿಸಿಕೊಟ್ಟ? ಸೂರ್ಯವಂಶದಲ್ಲಿ ಮೊದಲಿಗೆ ಬಂದ ರಾಜ ಯಾರಪ್ಪ ಅಂದ್ರೆ ವೈವಸ್ವತ ಮನು. ಹೆಂಗ ಓಂಕಾರವನ್ನ ಬಿಟ್ಟು ವೇದ ಹೇಳಿಕ್ ಬರುವುದಿಲ್ಲೋ ಹಂಗ ವೈವಸ್ವತ ಮನುವನ್ನ ಬಿಟ್ಟು ನಾವು ಸೂರ್ಯವಂಶವನ್ನು ವರ್ಣನ ಮಾಡ್ಲಿಕ್ಕೆ ಬರುವುದಿಲ್ಲ. ಇವತ್ತಿನ ಮನು ಆತ ನಮಗ ಹಿಂಗ ದೃಷ್ಟಾಂತ ಕೊಟ್ಟ. ಇದಾದ ಮೇಲೆ ಸ್ವಯಂಭುವ ಮನು ಅಥವಾ ವೈವಸ್ವತ ಮನು, ಒಂದು ಮನುಸ್ಮೃತಿ ಅಂತ ಗ್ರಂಥದ, ಪ್ರಾಯ ಸ್ವಯಂಭುವ ಮನು ಬರೆದದ್ದು. ಆತ ಒಂದು ಮಾತು ಹೇಳ್ತಾರ. ಏನಂತಾರ ಅಂದ್ರೆ, ಬ್ರಾಹ್ಮಣ ಪ್ರಣವಂ ಕುರ್ಯಾದ ಆದಾವಂತೇಚ ಸರ್ವದಾ. ನೆನಪಿಟ್ಟುಕೊಳ್ರಿ, ವೇದಾಧ್ಯಯನ ಮಾಡುವ ಮೊದಲು ಓಂಕಾರವನ್ನು ಹೇಳಬೇಕು, ವೇದಾಧ್ಯಯನ ಮುಗಿದ ಮೇಲೂ ಓಂಕಾರವನ್ನು ಹೇಳಬೇಕು. ಬರೇ ಮೊದಲಿಗೆ ಅಷ್ಟೇ ಹೇಳಂಗಿಲ್ಲ. ಬ್ರಹ್ಮಸೂತ್ರಗಳ ಮೊದಲಿಗೂ ಓಂಕಾರ ಹೇಳಬೇಕು, ಕೊನೆಗೂ ಹೇಳಬೇಕು. ಓಂ ಜನ್ಮಾದ್ಯಸಯತಃ ಇಷ್ಟೇ ಇಲ್ಲ. ಓಂ ಓಂ ಶಾಸ್ತ್ರಯೋನಿತ್ವಾತ್, ಓಂ ಓಂ ಈಕ್ಷತೇರ್ನಾ ಶಬ್ದಂ, ಓಂ ಹಿಂಗ ಮೊದಲಿಗೂ ಮತ್ತು ಕೊನೆಗೂ ಕೂಡ ಓಂಕಾರಗಳನ್ನು ಹೇಳಲೇಬೇಕು. ಬರೇ ಮೊದಲಿಗಷ್ಟೇ ಹೇಳಬಾರದು. ಮೊದಲಿಗೆ ಹೇಳಬೇಕು ಅಂತ ಮಾಡಿದ್ರು, ಈಗ ಮೊದಲಿಗೂ ಕೊನೆಗೂ ಹೇಳಬೇಕು ಅಂತ ಮತ್ತೆ ನಿಯಮವನ್ನು ತರಿಸಿದ್ದಾರೆ. ಯಾಕಂದ್ರೆ ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ ಅಂತ ಒಂದು ಮಂತ್ರ. ಇದರದೇ ಅದೇ ಶ್ಲೋಕದ ಉತ್ತರಾರ್ಧ. ಬ್ರಾಹ್ಮಣ ಪ್ರಣವಂ ಕುರ್ಯಾದ್ ಆದಾವಂತೇಚ ಸರ್ವದಾ ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ. ನೀವು ಓಂಕಾರವನ್ನು ಹೇಳದೆ ವೇದಾಧ್ಯಯನವನ್ನ ಮಾಡಿದ್ರಿ ಅಂತ ಇಟ್ಕೊಳ್ರಿ, ಏನಾಗ್ತದ ಅಂದ್ರೆ, ಆಗ ಅಂದ್ರೆ ಪ್ರಾರಂಭದಲ್ಲಿ ಓಂಕಾರವನ್ನು ಹೇಳಲಿಲ್ಲ, ಬಡ 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 ವೇದ ಅನ್ಕೋತ ಹೋದ್ರಿ ಅಂದ್ರೆ ಅದೃಷ್ಟ ಪುಣ್ಯ ಹುಟ್ಟುವುದೇ ಇಲ್ಲ, ಪುಣ್ಯೋತ್ಪತ್ತಿಗೆ ಆಗುದಿಲ್ಲ. ಎಷ್ಟು ವೇದ ಅಂದ್ರೂ ಪುಣ್ಯ ಬರುವುದಿಲ್ಲ. ಇನ್ನ ಮೊದಲಿಗೆ ಓಂಕಾರ ಅಂದು ಕೊನೆಗೆ ಓಂಕಾರ ಅನ್ಲಿಲ್ಲ ಅಂತ ಇಟ್ಕೊಳ್ರಿ, ಹಂಗಾರೆ ಮೊದಲು ಓಂಕಾರ ಅಂದದ್ರಿಂದ ಪುಣ್ಯ ಹುಟ್ಟಿತ್ತು, ಕೊನೆಗೆ ಓಂಕಾರ ಹೇಳದೆ ಇದರಿಂದ ಆ ಪುಣ್ಯ ಏನಾಯ್ತು ಅಂದ್ರೆ ನಾಶವಾಗೋತು. ಅಂದಮೇಲೆ ಸಂಪುಟ ಆಕಾರೇಣ ಆದಿಯಲ್ಲೂ ಮತ್ತು ಅಂತ್ಯದಲ್ಲೂ ಕೂಡ ಓಂಕಾರವನ್ನ ಹೇಳಲೇಬೇಕು. ಮೊದಲು ಹೇಳದೆ ಹೋದ್ರೆ ಪುಣ್ಯ ಹುಟ್ಟುವುದೇ ಇಲ್ಲ, ಮೊದಲು ಹೇಳಿ ಕೊನೆಗೆ ಹೇಳದೆ ಹೋದ್ರೆ ಹುಟ್ಟಿದ ಪುಣ್ಯ ಸತ್ತೋಗ್ಬಿಡ್ತದೆ. ಆದ್ರಿಂದ ಆದ್ಯಂತಗಳಲ್ಲಿ ಓಂಕಾರವನ್ನು ಹೇಳಲೇಬೇಕು ಅನ್ನುವ ನಿಯಮ. ಸೊ ಇಲ್ಲಿ ನಾವೀಗ ಏನ್ ಮಾಡ್ಲಿಕ್ಕೀವಿ ಅಂತಂದ್ರೆ, ವೇದಗಳ ಪ್ರಾರಂಭದಲ್ಲಿ ಓಂಕಾರವನ್ನ ಹೇಳಬೇಕು. ಯಾಕಂದ್ರೆ ಅಂಥ ಓಂಕಾರ ಮಾತ್ರ, ನಮ್ಮ ಓಂಕಾರದಿಂದ ಕೂಡಿದ ವೇದ ಮಾತ್ರ ನಮಗೇನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತಂದ್ರೆ ಮರಣದಿಂದ ಪಾರು ಮಾಡ್ಲಿಕ್ಕೆ ಸಾಧ್ಯ ಅದ. ಅರ್ಥ ಆಯ್ತಾ? ಅದಕ್ಕೆ ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಂ ಆಸೀನ್ ಮಹೀಕ್ಷಿತಾಮಾದ್ಯ ಪ್ರಣವಶ್ಚಂದಸಾಮಿವ ಅಂತ ಕಾಳಿದಾಸನ ದೃಷ್ಟ ಅಂತ ಬಹಳ ಚಂದದ. ಈಗ ವೇದದಲ್ಲೇ ವೇದಗಳ ಬಗ್ಗೆ ಒಂದು ಮಾತದ. ಏನಂತ? ಸಾಹಿಶ್ರೀ ಅಮೃತ ಸತಾಂ ಅಂತದ. ಏನದ? ಸಾಹಿಶ್ರೀ ಅಮೃತ ಸತಾಂ ಅಂತದ. ಈ ವೇದವನ್ನ ಏನಂತ ತಿಳ್ಕೊಂಡಿದ್ದೀರಿ ಅಂತ ವೇದವೇ ಕೇಳ್ತದ. ನಾನು ಏನಂತ ತಿಳ್ಕೊಂಡಿದ್ದೀರಿ? ಸಾಹಿ ಶ್ರೀಹಿ
ಸತಾಂ ಸಜ್ಜನರ ಸಂಪತ್ತು. ವೇದ ಅಂತನ್ನೋದು ಸತಾಂ ಶ್ರೀಹಿ ಸಂಪತ್ತು ಅಷ್ಟೇ ಅಲ್ಲ, ಸತಾಂ ಅಮೃತ, ಸಜ್ಜನರಿಗೆ ಮೋಕ್ಷವನ್ನ ಕರುಣಿಸುವಂತಹದ್ದು. ಸಾಗಿಶ್ರೀ ಅಮೃತ ಸತಾಂ. ಅದರಿಂದ ಸಜ್ಜನರಾದವರು ತಮ್ಮ ಸಂಪತ್ತಾದ ವೇದವನ್ನು ಉಳಿಸಿಕೊಳ್ಳಬೇಕು, ಹಾಗೆ ತಮಗೆ ಮೋಕ್ಷ ಸಾಧನವಾದ ವೇದವನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಪ್ರಾರಂಭದಲ್ಲಿ ಓಂಕಾರವನ್ನ ಹೇಳಲೇಬೇಕು. ಇಷ್ಟಾತ್ ನೋಡ್ರಪ್ಪ, ಈ ಓಂಕಾರದ ಮಹತ್ವವನ್ನ ಇಷ್ಟು ಚಂದ ತಿಳಿಸಿಕೊಟ್ರು. ಓಮಿತ್ತೇತದಕ್ಷರಮದ್ಗೀತಮುಪಾಸೀತ ಓಮಿತಿ ಹ್ಯುದ್ಗಾಯತಿ ತಸ್ಯ ಉಪವ್ಯಾಖ್ಯಾನಂ. ಸಾಮಗಾನ ಮಾಡುವರು, ಭಗವಂತನನ್ನ ಕುರಿತು ಸಾಮಗಾನ ಮಾಡ್ಲಿಕ್ಕೆ ಹೊರಟಾಗ ಓಂ ಅಂತ ಹೇಳಿಕೊಂಡು ಹೊರಡ್ತಾರೆ. ಯಾಕ ಸಾಮಗಾನ ಮಾಡೋರು ಸಾಮಕ್ಕಿಂತಲೂ ಮೊದಲು ಓಂಕಾರವನ್ನ ಹೇಳಿದರು ಅಂದ್ರೆ ಹಿಂದಕ್ಕೆ ದೇವತೆಗಳು ತಮಗೆ ಬಂದ ಮರಣದಿಂದ ಪಾರಾಗಬೇಕು ಅಂದುಕೊಂಡು ಋಗ್ವೇದ ಯಜುರ್ವೇದ ಸಾಮವೇದಾಭಿಮಾನಿ ದೇವತೆಗಳಲ್ಲಿ ಹಾಗೂ ವೇದಗಳಲ್ಲಿ ತಾವು ತಮ್ಮನ್ನ ಪ್ರವೇಶಗೊಳಿಸಿಕೊಂಡು ಭಗವಂತನ ಉಪಾಸನೆ ಮಾಡ್ತಾ ಇದ್ರು. ಆದರೂ ಕೂಡ ಮರಣದ ಕಣ್ಣಿಗೆ ಬಿದ್ದರು. ಅಲ್ಲಿಂದ ತಪ್ಪಿಸಿಕೊಳ್ಳಬೇಕೆಂದು ಉತ್ತಮರಾದ ದೇವತೆಗಳು ವೇದಕ್ಕಿಂತಲೂ ಉತ್ತಮವಾದ ಓಂಕಾರದಲ್ಲಿ ಪ್ರವೇಶಗೈಸಿ, ಅರ್ಥಾತ್ ಓಂಕಾರವಾಚ್ಯರಾದ ಓಂಕಾರಾಭಿಮಾನಿಗಳಾದ ವಾಯುದೇವರಲ್ಲಿರುವ ಸ್ವರನಾಮಕನಾದ ಭಗವಂತನ ಉಪಾಸನೆಯನ್ನ ಮಾಡಿ ತಾವು ಮತ್ತೆ ಮತ್ತೆ ಜನನ ಮರಣ ಚಕ್ರದಿಂದ ಪಾರಾಗಿ ಅಭಯರಾಗಿ ಅಮೃತರಾದರು. ಇದರಿಂದ ನಮಗೇನ್ ತಿಳಿದು ಬರ್ತದೆ ಅಂದ್ರೆ ಪ್ರತಿಯೊಬ್ಬರೂ ವೇದೋಚ್ಚಾರಣೆ ಮಾಡುವಾಗ ಪ್ರಾರಂಭದಲ್ಲಿ ಓಂಕಾರವನ್ನು ಹೇಳುವುದು ಕಂಡು ಬರ್ತದೆ. ಯಾಕಂದ್ರೆ ಆ ಓಂಕಾರ ಸಹಿತವಾದ ವೇದವೇ ನಮಗೆ ಮೋಕ್ಷವನ್ನ ಕೊಡಿಸುವಂತಹದ್ದು, ಅಭಯವನ್ನ ಕೊಡಿಸುವಂತಹದ್ದು. ಯಾರು ಹಿಂಗೆ ತಿಳಿದುಕೊಂಡು ಉಪಾಸನೆಯನ್ನು ಮಾಡ್ತಾರೋ ಅವರೂ ಭಗವಂತನನ್ನ ಹೊಂದಿ ಮತ್ತೆ ಅಭಯರಾಗ್ತಾರ ಅಂತ ಇಷ್ಟು ಮಂತ್ರದ ಅರ್ಥ. ಮುಂದಿನ ಪುಟಕ್ಕೆ ಹೋಯ್ತು ಪಾಠ. ಈಗ ಆ ಮುಂದಿನ ಪುಟದಲ್ಲಿ ಏನದ ಅಂತಂದ್ರೆ, ಈಗ ಸ್ವರ ಅಂದ್ರೆ ಯಾರು, ಸ್ವರದಲ್ಲಿ ಉಪಾಸನೆ ಮಾಡಿದರು ಅಂದ್ರೆ ಏನು ಅಂತ ತಿಳಿಸ್ಲಿಕ್ಕೆ ಹೊರಡ್ತಾರ. ಸ್ವರತೇಸ್ತು ಸ್ವರೋ ವಿಷ್ಣು ತದ್ರತೇರ್ವಾಯುರುಚ್ಯತೆ ವಾಯುಸ್ವರೇ ಸ್ವರಂ ವಿಷ್ಣು ಮೋಮಾಖ್ಯಂ ಸಮುಪಾಸಿರೇ. ಭಗವಂತನಿಗೆ ಸ್ವರ ಅಂತ ಹೆಸರಂತ, ವಾಯುದೇವರಿಗೆ ಸ್ವರ ಅನ್ನೋದನ್ನ ಒಪ್ಪಿ ಮುಂದೆ ಬರ್ಲಿಕ್ಕೆ ನಾಳೆ ಇಬ್ಬರಿಗೂ. ಅಪ್ಪ ಸ್ವರ ಮಗ ಸ್ವರ, ಅಪ್ಪನು ಸ್ವರ ತೆಗಿತಾನ ಮಗನು ಸ್ವರ ತೆಗಿತಾನ ಅಂತ ಅಂತಿರ್ತಾರಲ್ಲ, ಹಂಗಿದ್ದ ಕಾರ್ಯಕ್ರಮಕ್ಕೆ ಬಂದಾಗ ಅಪ್ಪರ ಸುಮ್ಕೂತ್ನ ಅವನು ಸ್ವರ ತೆಗೆದ, ಮಗಾರ ಸುಮ್ಕೂತ್ನ ಅವನು ಸ್ವರ ತೆಗೆದ, ಅಪ್ಪ ಮಕ್ಕಳು ಬರೀ ಸ್ವರ ತೆಗಿಯೋದ ಆತು ಅಂತ ಹಿಂಗೊಂದು ಹೇಳ್ತಿರ್ತಾರ ನೋಡ್ರಿ. ಅದನ್ನೇ ಹೇಳಿದೆ ಈಗ, ಸ್ವರತೇಸ್ತು ಸ್ವರೋ ವಿಷ್ಣು. ಈಗ ವಾಯುದೇವರಿಗೆ ಸ್ವರ ಅಂತನ್ನೋ ಹೆಸರಿಗಿಟ್ರ ಯಾಕರ್ಥ ಅಂದ್ರ ಸ್ವತಂತ್ರನಾದದ್ದರಿಂದ ಪರಮಾತ್ಮ ಸ್ವ, ಅವರಲ್ಲಿ ರಥರಾದದ್ದರಿಂದ ವಾಯುದೇವರು ಸ್ವರ. ಹಿಂದಿನ ಪಾಠದಾಗ ಆಗ್ಬಿಟ್ಟದ, ಅದ ಮುಗಿದು ಹೋದ ಕಥಿ, ನೆನಪು ಮಾಡಿದೆ ಅಷ್ಟ, ಮುಗಿದು ಹೋದ ಕಥಿ ಅಂತ. ಈಗ ಪರಮಾತ್ಮನಿಗೆ ಸ್ವರ ಅಂತ ಯಾಕೆ ಕರೀತಾರಂದ್ರ ಸ್ವರತೇಹೇ ಸ್ವರಃ. ಸ್ವರತೇಹೇ ಸ್ವರಃ ಅಂದ್ರ ತನ್ನಲ್ಲೇ ತಾನು ರತನಾಗಿದ್ದಾನೆ ಅಂದ್ರ ಸ್ವರಮಣ. ಬಹಳ ಚಂದದ. ಏನರ್ಥದ ಅದು? ಸ್ವರಮಣ. ಸ್ವರಮಣ ಅಂದ್ರೆ ಏನರ್ಥದಕ್ಕ ಯಾರು ಹೇಳ್ತೀರಿ? ನೀವ್ ಯಾರು ಹೇಳ್ತೀರಿ ನಂಗೆ ಗೊತ್ತದ, ಹೇಳ್ರಿ ನೋಡಂತ. ಹೋಲ್ಬಿಡ್ರಿ. ಆತ್ಮನಿಗೆ ಸ್ವರಮಣ ಅಂತ ಕರೆದಿದ್ದಾರೆ. ಸ್ವರಮಣ ಅಂತನ್ನೋ, ಸ್ವರ ಅನ್ನೋ ಶಬ್ದಕ್ಕ ಸ್ವರಮಣ ಅಂತ ಅರ್ಥ. ಸ್ವರಮಣ ಅಂತಂದ್ರೆ ಅವನ ಅವನ ಆನಂದ ಏನಿದೆ, ಅವನ ರಮಣ, ಅವನ ಸುಖ ಏನಿದೆ, ಇದು ಪರಾಧೀನವಾಗಿಲ್ಲ. ಅವನ ಆನಂದವು ಪರಾಧೀನವಾಗಿಲ್ಲ, ಸ್ವಾಧೀನವಾಗಿದೆ. ತನ್ನ ಆನಂದ ತನ್ನ ಅಧೀನ ಆಗಿದೆ. ಸ್ವಸ್ಮಿನ್ನೇವ ರತಃ, ತನ್ನಲ್ಲೇ ತಾನು ರತನಾಗಿದ್ದಾನೆ, ತನ್ನಿಂದಲೇ ತಾನು ಆನಂದವನ್ನ ಪಡ್ತಾನ. ಈಗ ಏನಾಯ್ತು ಅಂದ್ರೆ, ಒಂದು ವಸ್ತುವಿನಿಂದ ನಮಗ ಆನಂದ ಸಿಗ್ತದ ಅಂತ ಇಟ್ಕೊಳ್ರಿ. ಸ್ವಲ್ಪ ಈಗ ಸ್ವರಮಣ ಅನ್ನೋ ಶಬ್ದದ ವಿವರಣೆ ಕೊಡ್ಲಿಕತ್ತೀನಿ. ದಯಮಾಡಿ ತಾವೆಲ್ಲ ಇಲ್ಲೇ ಕೇಳಿಗತ್ತೀರಿ ಅಂತ ನನ್ನ ಲಕ್ಷ್ಯದ. ಆದ್ರೂ ಏನು ಅಂತಂದ್ರೆ, ಸ್ವರಮಣ ಅಂತ ದೇವರಿಗೆ ಯಾಕೆ ಹೆಸರು? ತನ್ನಲ್ಲೇ ತಾನು ಆನಂದ ಪಡ್ತಾನ. ಏನ್ರಿ ಹಿಂಗ ಪ್ರತಿ ಸರ್ತಿ ಇದೇ ಹೇಳ್ತೀರಿ, ತನ್ನಲ್ಲಿ ತಾನು ಆನಂದ ಪಡ್ತಾನ ಅಂತ ತಿಳ್ಕೊಂಡ್ರೆ ಬ್ಯಾರೆಯವರಿಂದಲ್ಲ ತನ್ನಿಂದದ ಆನಂದ. ಒಂದ್ ದಿವ್ಸ ಇದನ್ನ ಬಿಡಿಸಿರಿ ಏನಾಚಾರ, ನೀವೆಲ್ರಿ ಹೇಳ್ರಿ ನೋಡಂತಂದ್ರೆ. ಇವತ್ತು ಬಿಡಿಸೋ ಪ್ರಸಂಗ ಬಂದದ. ಇವತ್ತ ಏನಾಗ್ಯದ ಅಂತಂದ್ರೆ, ಈಗ ಒಂದು ಆಹಾರವನ್ನ ತಗೊಂಡ್ವಿ ಅಂತ ಇಟ್ಕೊಳ್ರಿ. ಒಂದು ಏನದು ಜಾಮೂನು ಅಂತ ತಗೊಳ್ರಿ. ಕ್ಯಾ ಬಾತ್ ಹೈ, ಜಾಮೂನು. ಆ ಜಾಮೂನು ತಗೊಂಡಾಗ ಅದಕ್ಕೆ ಮತ್ತೆ ಗುಲಾಮ್ ಜಾಮೂನ್ ಬೇಡ, ಮತ್ತೆ ಬರೇ ಜಾಮೂನ್ ತಗೊಳ್ರಿ. ಆ ಜಾಮೂನ್ ತಗೊಂಡಾಗ ನಮಗ ಆನಂದ ಆಯ್ತು. ಯಾವಾಗ ಅಂದ್ರ ಅದರೊಳಗಿನ ರಸವನ್ನ ಸ್ವೀಕಾರ ಮಾಡಿದಾಗ. ಬರೀ ಅದನ್ನ ತಿಂದ ಅದ್ರೊಳಗಿನ ರಸ ಬೇಕು. ಯಾವುದೇ ಒಂದು ಪದಾರ್ಥ ತಗೊಂಡಾಗ ಸುಮ್ಮನೆ ಲೌಕಿಕ ದೃಷ್ಟ ಅಂತ ಹೇಳಿ ಮುಂದೆ ಹೊಂಟೀನಿ. ಯಾವುದೇ ಒಂದು ಪದಾರ್ಥವನ್ನು ನೀವು ಸ್ವೀಕಾರ ಮಾಡಿದರೂ ಕೂಡ
ಅದರಲ್ಲಿನ ರಸದಿಂದಾಗಿ ಅದಕ್ಕ ಒಂದು ಮಹತ್ವ ಅದ. ಹಂಗಾದ್ರೆ ನನಗೆ ಅದರಿಂದ ಆನಂದ ಆದದ್ದು ಯಾವಾಗ ಅಂದ್ರೆ ಆ ವಸ್ತುವಿನಿಂದಲ್ಲ, ವಸ್ತುವಿನಲ್ಲಿದ್ದ ರಸದಿಂದ. ಹೌದೋ ಅಲ್ಲೋ? ರಸದಿಂದ. ಈಗ ಸ್ವಲ್ಪ ಮುಂದೆ ಹೋಗೋಣಂತ. ಆ ರಸದಲ್ಲಿ ರಸನಾಗಿ ಇದ್ದವನು ಯಾರು, ರಸಕ್ಕೆ ರಸತ್ವವನ್ನ ಕೊಟ್ಟವನು ಯಾರು ಅಂತ ಕೇಳಿದ್ರೆ ಭಗವಂತ. ನಾವೇನಂತೀವಿ? ದೇವರು ಆ ಎಲ್ಲಾ ಪದಾರ್ಥಗಳಲ್ಲಿ ಇದ್ದು ಅದಕ್ಕಷ್ಟು ರುಚಿ ಕೊಟ್ಟು ನಮಗ ಆನಂದ ಕೊಟ್ಟಾನ ಅಂತ ಹೇಳ್ತಿರ್ತೀವಿ. ಹೌದೋ ಇಲ್ಲೋ? ಕರೆಕ್ಟ್ ಆತ ವಿಷಯ. ಏನಾಯ್ತು ಅಂದ್ರ ನಮಗ ಪದಾರ್ಥಗಳಲ್ಲಿರುವ ರಸಗಳಲ್ಲಿದ್ದ ಭಗವಂತನಿಂದ ಆನಂದ ಆಗ್ತದ. ಹಾಗಾದ್ರೆ ನಮಗೆಲ್ಲ ಪದಾರ್ಥಗಳಲ್ಲಿ ರಸಗಳಲ್ಲಿ ಭಗವಂತನಿಂದ ಆನಂದ ಆಗೋದಾದ್ರೆ ಇದೇ ಪದಾರ್ಥವನ್ನ ಭಗವಂತ ತಿಂದ ಅಂತ ಇಟ್ಟುಕೊಳ್ರಿ. ಇದೇ ಪದಾರ್ಥವನ್ನ ಭಗವಂತ ತಿಂದಾಗ ನಮಗ ಆನಂದ ಆಗಿದ್ದು ಭಗವಂತನಿಂದ ಆದ್ರೆ ಭಗವಂತನಿಗೆ ಯಾವರಿಂದ ಆನಂದ ಆಯಿತು? ಭಗವಂತನಿಂದ ಆನಂದ ಆತು. ಭಗವಂತನಿಂದ ಆನಂದ ಆತು ಅಂದ್ರೂ ಸ್ವರಮಣ ಅಂದ್ರು ಒಂದೇ ಆತು, ಅಲ್ಲೋ ಬೇರೆ ಆತು? ಆಯ್ತಲ್ಲ ಮತ್ತೆ ವ್ಯವಸ್ಥೆ. ಅದಕ್ಕೆ ಸ್ವರಮಣ ಅಂತನ್ನೋ ಶಬ್ದಕ್ಕೆ ಹೆಂಗ ಅರ್ಥ ಮಾಡಿದ್ವಿ ಅಂದ್ರೆ ತನ್ನಲ್ಲೇ ತಾನು ರಮಣ ಪಡ್ತಾನ ಅಂತಂದ್ರೆ ಬಿಡಿಸ್ಬೇಕಾವಾಗ ಒಂದು ಪದಾರ್ಥವನ್ನ ನಾವು ಭಕ್ಷಿಸುತ್ತೇವೆ, ಪರಮಾತ್ಮನು ಭಕ್ಷಿಸುತ್ತಾನೆ. ನಾವು ತಿಂತೇವೆ, ಭಗವಂತನು ತಿಂತಾನೆ. ಹೆಂಗ ಎಕ್ಸಾಂಪಲ್? ಹೆಂಗ ಒಂದು ಭಕ್ಷ್ಯವನ್ನ ಮಾಡಿದ್ದೇವೆ, ಹೋಳಿಗೆಯನ್ನ ಮಾಡಿದ್ದೇವೆ. ಅದಕ್ಕೆ ಹೋಳಿಗೆಯನ್ನ ಮಾಡಿದ್ದೇವೆ ಅಂತ ಇಟ್ಟುಕೊಳ್ರಿ. ಆ ಹೋಳಿಗೆಯನ್ನ ತಿಂದಾಗ ನನಗೆ ಸುಖ ಆದದ್ದು ಯಾರಿಂದ? ಅದರ ಅಂತರ್ಗತವಾದ ರಸಾಂತರ್ಗತವಾದ ಪರಮಾತ್ಮನಿಂದ. ಹಾಗಾದ್ರೆ ಭಗವಂತನು ಅದನ್ನೇ ತಿಂದಾಗ ಅವನಿಗೂ ಆನಂದ ಆಯಿತು. ಯಾರಿಂದ ಆನಂದ ಆಯಿತು? ಹೊರಗಿನ ರಸದಿಂದ ಆಯಿತು, ತನ್ನದೇ ಆದ ರೂಪದಿಂದ ಆಯಿತು, ತನ್ನದೇ ಆದ ರೂಪದಿಂದ ಆಯಿತು. ಅಂದ ಮೇಲೆ ಭಗವಂತ ಸ್ವರಮಣ, ತನ್ನಿಂದಲೇ ತನಗೆ ಆನಂದವೇ ಹೊರತಾಗಿ ಬೇರೆದ್ರಿಂದ ಅಲ್ಲ. ಅರ್ಥ ಆಯ್ತಾ? ಈಗ ಇದಕ್ಕಿಂತ ದೃಷ್ಟಾಂತ ಇಲ್ಲ. ನಾವು ಏನ್ ಮಾಡಿದ್ವಿ ಅಂತ ಕೇಳಿದ್ರೆ ಸ್ತ್ರೀ ಸಂಘ ಮಾಡಿದೆವು, ಅದರಿಂದ ನಮಗೆ ಸುಖವಾಯಿತು ಅಂತ ಹೇಳಿದ್ವಿ. ಅಲ್ಲ, ತದಂತರ್ಗತನಾದ ಭಗವಂತನಿಂದ ಸುಖ ಆಯ್ತು. ಭಗವಂತ ಲಕ್ಷ್ಮೀ ಸಂಘ ಮಾಡಿದ, ಅದರಿಂದ ಯಾರಿಗೆ ಸುಖ ಆಯಿತು ಅಂದ್ರೆ ಲಕ್ಷ್ಮೀ ಒಳಗಿರುವ ಭಗವಂತನಿಂದಲೇ ಭಗವಂತನಿಗೆ ಸುಖ ಆದ್ದು. ಸೊ ಅವನೇನಾದ ಅಂದ್ರೆ ಸ್ವರಮಣನಾಥ. ಈ ಅಭಿಪ್ರಾಯದಲ್ಲಿ ಸ್ವರಮಣ ಅಂತ ಕರೀತಾರ. ಏನಾತು? ಈಗ ಸ್ವರತೆಸ್ತು ಸ್ವರೋ ವಿಷ್ಣು. ಸ್ವರಹ ಅಂತ ಯಾರಿಗೆ ಹೆಸರು? ಪರಮಾತ್ಮನಿಗೆ ಹೆಸರು. ಯಾಕ? ಅವನಿಗೆ ಸ್ವರಮಣ್ಣ. ಇನ್ನು ತದ್ರತೆ ಹೇ ವಾಯುರುಚ್ಯತೆ. ವಾಯುದೇವರಿಗೆ ಏನ್ ಕರೆದಿದ್ದಾರ? ಅವ್ರಿಗೂ ಕೂಡ ಏನ್ ಕರೆದಿದ್ದಾರ? ಸ್ವರ ಅಂತ ಕರೀತಾರ. ಅಲ್ರಿ, ಅವ್ರಿಗೆ ಯಾಕೆ ಸ್ವರ ಅಂತ ಕರೆದ್ರಪ್ಪ? ಈಗ ನಮ್ ಪ್ರಶ್ನೆ. ಅವರಿಗೆ ಯಾಕೆ ಸ್ವರ ಅಂತ ಕರೆದದ್ದು ಅಂದ್ರೆ ಸ್ವತಂತ್ರನಾದ ಪರಮಾತ್ಮನಲ್ಲಿ ರತಿ ಉಳ್ಳವರಾದದ್ದರಿಂದ ಅವರಿಗೆ ಸ್ವರ ಅಂತ ಹೆಸರು. ನೋಡ್ರಿ, ಭಗವಂತನಿಗೆ ತನ್ನಲ್ಲೇ ತನಗೆ ಆನಂದ ಅದ, ವಾಯುದೇವರಿಗೆ ಭಗವಂತನಲ್ಲಿ ಆನಂದ ಅದ. ಅದರಿಂದ ಸರಿ, ವಾಯುಸ್ವರೇ ಸ್ವರಂ ವಿಷ್ಣುಂ. ಈಗ ಸ್ವರದಲ್ಲಿ ಭಗವಂತನ ಉಪಾಸನ ಮಾಡಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಸ್ವರನಾಮಕನಾದ ಭಗವಂತನ ಉಪಾಸನ ಅಲ್ಲ. ಸ್ವರ ಎನಿಸಿಕೊಂಡ ವಾಯುದೇವರು ಆ ವಾಯುದೇವರ ಒಳಗೆ ಭಗವಂತನ ಉಪಾಸನ ಮಾಡಿದರು. ಯಾರವ? ಓಮಾಖ್ಯಂ ಸಮುಪಾಸಿರೆ. ಓಂ ಎನ್ನುವಂತಹ ಭಗವಂತನ ಉಪಾಸನೆಯನ್ನ ಮಾಡಿದರು. ದೇವಾಹ ದೇವತೆಗಳು ತೇನ, ಅದರಿಂದ ಅಮೃತಂ ಪ್ರಾಪ್ತಾಹ, ಅಮೃತವನ್ನ ಹೊಂದಿದರು. ಅಮೃತ ಹೊಂದೋದು ಅಂದ್ರೆ ಮೋಕ್ಷವನ್ನ ಹೊಂದಿದ್ರು ಅಂತ ತಾತ್ಪರ್ಯ. ಹೆಂಗ? ಪ್ರಾಪ್ತ ಮುಕ್ತ್ಯಾಖ್ಯಂ ಮೃತ್ಯುವರ್ಜಿತಾಹ, ಮೃತ್ಯುವರ್ಜಿತರಾಗಿ ಮೃತ್ಯುರಹಿತರಾಗಿ ಮೋಕ್ಷವನ್ನು ಬಂದರು. ಹೌದ್ರಿ, ದೇವತೆಗಳಿಗೆ ಮರಣ ಅಂದ್ರೆ ಯಾರು ಅಂತ ಕೇಳಿದ್ರೆ ಮಾರಣ ಮೃತ್ಯುರಿತ್ಯುಕ್ತ ದುರ್ಗಾದದ್ಭಯತಸ್ಸುರಾಹ. ದುರ್ಗಾದೇವಿಗೆ ಮೃತ್ಯು ಅಂತ ಹೆಸರಂತೆ. ತುಂಬಾ ಹೊಸ ಹೆಸರು, ಬಹಳ ಚಂದ ಹೆಸರು. ಏನ್ ಹೆಸರು? ದುರ್ಗಾದೇವಿಗೆ ಏನ್ ಹೆಸರು? ಮೃತ್ಯು. ಯಾಕ ಅಂದ್ರ ದೇವತೆಗಳಿಗೆ ಅವಳು ಮಾರಕರಾಗಿದ್ದಾಳೆ. ಮಾರಣ ಮೃತ್ಯುರಿತ್ಯುಕ್ತ ದುರ್ಗಾದದ್ಭಯತಸ್ಸುರ. ಆ ದುರ್ಗಾದೇವಿಯ ಭಯದಿಂದ ಓಮಿತ್ಯುಪಾಸ್ಯತಂ ವಿಷ್ಣುಂ ಪರಮಾಮೃತಮಾಪಿರೆ, ಪರಮ ಅಮೃತಮಾಪಿರೆ. ಅದರಿಂದ ಆ ದುರ್ಗಾದೇವಿಗೆ ಹೆದರಿಕೊಂಡು ಏನ್ ಮಾಡಿದ್ರು ದೇವತೆಗಳೆಲ್ಲ? ಓಂ ಅಂತ ಉಪಾಸನ ಮಾಡಿ ಪರಮಾತ್ಮನನ್ನ ಹೊಂದಿದರು, ಮೋಕ್ಷವನ್ನ ಹೊಂದಿದರು ಅಂತದ. ಇಲ್ಲೊಂದು ಸ್ವಲ್ಪ ವಿವರಣೆ ಕೊಡ್ತೀನಿ. ಈಗ ಏನು ಅಂದ್ರೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ತಾತ್ಪರ್ಯದಲ್ಲಿ ಅಂದ್ರೆ ಯಾರ್ಯಾರಿಗೆ ಯಾರ್ಯಾರು ಮೃತ್ಯುಗಳು ಅಂತ ಒಂದು ಸಾಲ ಹೇಳ್ಕೊಂಡು ಬಂದಾರ. ಯಮಃ ಕಾಲಃ ಮಾನುಷಾಣಾಂ. ನಮ್ಮೆಲ್ಲರಿಗೂ ಕೂಡ ಮಾರಕರು ಅಂದ್ರೆ ಯಾರು ಅಂದ್ರೆ ಯಮದೇವರು. ನಮಗ ಮೃತ್ಯು ಯಾರು? ಯಮದೇವರು.
ತಸ್ಯ ಕಾಲ ಸುದರ್ಶನ. ಅದಕ್ಕೆ ಆ ಯಮದೇವರಿಗೆ ಮಾರಕರು ಯಾರು ಅಂದ್ರೆ ಸುದರ್ಶನ ಚಕ್ರಕ್ಕೆ ಅಭಿಮಾನಿಗಳಾದ ಕಾಮ ಯಮದೇವರ ಸಂಹಾರಕ. ತುಂಬಾ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ. ಏನದ ಅದು? ನಮ್ಮೆಲ್ಲರಿಗೂ ಮರಣವನ್ನು ಉಂಟು ಮಾಡೋರು ಯಮದೇವರು. ಯಮದೇವರಿಗೆ ಮರಣವನ್ನು ಉಂಟು ಮಾಡೋರು ಯಾರು ಅಂತ ಕೇಳಿದ್ರೆ ಕಾಮ, ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾದ ಕಾಮ ಚಕ್ರ ಸುದರ್ಶನ. ಸರಿ, ಆ ಮನ್ಮಥನನ್ನ ಸಂಹಾರ ಮಾಡಿದವರು ಯಾರು ಅಂದ್ರೆ ರುದ್ರ. ಹೌದು, ರುದ್ರದೇವರು ಸುಟ್ಟು ಹಾಕಿದ್ರವನನ್ನ. ಹೌದು, ತತ್ಕಾಲ ರುದ್ರದೇವರಿಗೆ ಯಾರಪ್ಪ ಮಾರಕರು ಅಂದ್ರೆ ಚತುರ್ಮುಖ. ಗಮನಿಸ್ರಿ, ಚತುರ್ಮುಖ ರುದ್ರದೇವರನ್ನ ಸಂಹಾರ ಮಾಡ್ತಾರೆ. ಆ ಬ್ರಹ್ಮದೇವರಿಗೆ ಮಾರಕರು ಯಾರು ಅಂದ್ರೆ ದುರ್ಗಾ. ಬಂದ್ಬಿಟ್ಟು ಇಷ್ಟದ ನೋಡ್ರಪ್ಪ, ಇದೊಂದು ಸಾಲದ ಬರ್ಕೋತಿದ್ರೆ ಅಂದ್ರೆ ಏನು ಅಂದ್ರೆ ಬರ್ಕೋಬೇಕು ಅಂತ ಅರ್ಥ. ಅದಕ್ಕೆ ಬರ್ಕೋಬೇಕು. ಮನುಷ್ಯರಿಗೆ ಯಮನು ಮೃತ್ಯು, ಯಮನಿಗೆ ಕಾಮನು ಮೃತ್ಯು, ಯಮನಿಗೆ ಕಾಮನು ಮೃತ್ಯು ಆಗಿದ್ದಾನೆ. ಅಂದ್ರೆ ನಾವು ಪಾಠ ಪುರಾಣಗಳಲ್ಲಿ ಕಾಮದೇವರ ಬಗ್ಗೆ ಮನ್ಮಥನ ಬಗ್ಗೆ ಕಡಿಮೆ ಕೇಳಿರ್ತೀವಿ, ಬರೀ ಇಷ್ಟ ಕೇಳಿರ್ತೀವಿ. ಅವರು ಸ್ತ್ರೀ ಪುರುಷರಲ್ಲಿ ಅನುರಾಗವನ್ನು ಹುಟ್ಟಿಸ್ತಾರೆ, ಒಂದಕ್ಕೊಂದಕ್ಕೆ ಮೋಹ ಉಂಟು ಮಾಡ್ತಾರೆ, ಕಾಮ ಅಂತ ಇಷ್ಟ ಕೇಳಿರ್ತೀವಿ. ಅಲ್ಲ ಅಲ್ಲ, ಕಾಮಹ ಅಂತ ಅನ್ನೋದು ಅಷ್ಟು ದೊಡ್ಡ ಯೋಗ್ಯತಾ. ಯಮದೇವರನ್ನ ಮೃತ್ಯು ಸಂಹಾರ ಮಾಡ್ತಾರ. ಸರಿ, ಆ ಮನ್ಮಥನಿಗೆ ಅವನಿಗೆ ಅಷ್ಟೇ ಬರ್ಕೊಳ್ರಿ, ಅವನಿಗೆ ರುದ್ರನು ಮೃತ್ಯು. ಅವನಿಗೆ ಯಾರು ಮೃತ್ಯು? ರುದ್ರನು ಮೃತ್ಯು. ಅವರಿಗೆ ಅಥವಾ ಅವನಿಗೆ ಬ್ರಹ್ಮನು. ಸರಿಯಾ? ಬರ್ಕೊಂಡ್ರ? ಇನ್ನ ಅವರಿಗೆ ದುರ್ಗೆ. ಬ್ರಹ್ಮದೇವರಿಗೆ ಯಾರ ಮೃತ್ಯು? ದುರ್ಗೆ. ಹಿಂಗಾಗಿ ದೇವತೆಗಳಿಗೆ ಮೃತ್ಯುವೆನಿಸಿರುವಂತಹ ದುರ್ಗೆಯು ದೇವತೆಗಳನ್ನು ಸಂಹಾರ ಮಾಡಬೇಕು ಅಂತ ಹೊರಟಾಗ ಅವರು ವೇದಾಭಿಮಾನಿಗಳಲ್ಲಿ, ಋಗ್ವೇದ ಯಜುರ್ವೇದ ಸಾಮವೇದಾಭಿಮಾನಿ ದೇವತೆಗಳಲ್ಲಿ ಭಗವಂತನ ಉಪಾಸನಾ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಕೆಲಸ ಬರ್ಲಿಲ್ಲ, ಆಗ್ಲಿಲ್ಲ ಅಂತ ತಿಳ್ಕೊಂಡು ಓಮಿತ್ಯುಪಾಸ್ಯತಂ ವಿಷ್ಣುಂ ಪರಮಾಮೃತ ಮಾಪಿರೇ ಇತಿ ಸಂಧ್ಯಾನೆ, ಸಂಧ್ಯಾನವೆಂಬುವಂತಹ ಗ್ರಂಥದಲ್ಲಿ ಈ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಆಯ್ತಾ? ಹೌದು, ಸುದರ್ಶನ ಚಕ್ರಕ್ಕೆ ಅವರ ಅಭಿಮಾನಿಗಳು ಕಾಮ. ಭಾರಿ ವಿಚಿತ್ರನ ಒಂದು ಸಣ್ಣ ಅಂಶ ಶ್ರೀಮದಾಚಾರ್ಯ ಹೇಳಿದ್ ನೆನಪಾಗ್ಲಿಕ್ಕೆ ಹೇಳ್ತೀನಿ. ಈಗ ಸುದರ್ಶನ ಚಕ್ರಕ್ಕೆ ದುರ್ಗಾದೇವಿ ಅಭಿಮಾನಿ. ಆಕ್ಚುಲಿ ದುರ್ಗಾಭಿಮಾನಿ. ಯಾಕಂದ್ರೆ ಪರ್ಮನೆಂಟ್ ಅಭಿಮಾನಿಗಳು ಬರ್ಬೇಕಾಗ್ತಾರೆ. ಟೆನೆನ್ಸಿ ಆಕ್ಟ್ ಒಳಗೆ ಹೋದವ್ರು ಬೇಡ. ಮತ್ ನಮಗ ಅಂದ್ರೆ ಬಾಡಿಗೆದಾರ ಬೇಡ. ಇವೇನಾಗ್ತಾವ, ಪ್ರಳಯ ಕಾಲ ಬಂದಾಗ ಈ ದೇವತೆಗಳೆಲ್ಲ ಹೋಗ್ಬಿಡ್ತಾರ, ಆವಾಗ ಆಯುಧಗಳು ಉಳಿದಿರ್ತಾವ ಪರಮಾತ್ಮನದ್ದು. ಆವಾಗ್ಲೂ ಅಭಿಮಾನಿಗಳು ಬೇಕಲ್ಲ ಅಂತ ಪರಮಾತ್ಮ ಏನ್ ಮಾಡ್ಬಿಟ್ಟಾನ, ಪರ್ಮನೆಂಟ್ ಆಗಿ ಒಬ್ರಿಗೆ ಕೊಟ್ಬಿಟ್ಟಾನ ಅದನ್ನ. ದುರ್ಗಾದೇವಿ ಚಕ್ರಕ್ಕೆ ಅಭಿಮಾನಿ ಆಗಿದ್ದಾಳ. ಆದ್ರೆ ಮನ್ಮಥ ಕಾಮ ತಾನು ಸೃಷ್ಟಿಗೆ ಬಂದಾಗ ತಪಸ್ಸು ಮಾಡಿ ಪರಮಾತ್ಮನಿಂದ ವರ ಪಡೆದು ಏನ್ ಮಾಡಿದ ಗೊತ್ತೇನು? ವರಾತ್ ರಥಾಂಗತ್ವ ಮಥಾಪಿರೆ, ವರ ಪಡೆದು ನಾನು ಚಕ್ರಕ್ಕೆ ಅಭಿಮಾನಿಯಾಗಬೇಕು ಅಂತ ಕೇಳಿಕೊಂಡ್ರು ಅಂತದ ಒಂದು ವಾಕ್ಯ. ಅರ್ಥ ಆಯ್ತಾ ವಿಷಯ ಏನಂತ ಹೇಳಿ? ಅಂದ್ರೆ ಮನ್ಮಥ ಪ್ರತ್ಯೇಕ ತಪಸ್ಸು ಮಾಡಿದ. ಇದಕ್ಕೋಸ್ಕರ ನಾನು ಭಗವಂತನ ಕೈಯಲ್ಲಿದ್ದ ಸುದರ್ಶನ ಚಕ್ರಕ್ಕೆ ಅಭಿಮಾನಿ ಆಗಬೇಕು ಅಂತ ಪ್ರತ್ಯೇಕ ತಪಸ್ಸು ಮಾಡಿ ಅಭಿಮಾನಿಯಾದದ್ದು. ಇದನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಯಾಕಂದ್ರೆ ಈಗಾಗಲೇ ದುರ್ಗಾದೇವಿ ಅಭಿಮಾನಿ ಇದ್ದೇ ಇದ್ದಾಳೆ. ಯಾರೂ ಅಭಿಮಾನಿ ಇದ್ದಿದ್ದಿಲ್ಲ, ಅವ್ರನ್ನ ಕರ್ಕೊಂಬಂದು ಕೂಡ್ಸ್ಯಾರ ಅಂದ್ರೆ ಎಸ್ ಅನ್ಬೇಕು. ಇಲ್ಲೇ ಇಲ್ಲ, ದುರ್ಗಾದೇವಿ ಇದ್ದಾಳ. ಇದ್ದ ಮೇಲೆ ಯಾಕಪ್ಪ ಅಂದ್ರೆ ಮತ್ ಪ್ರತ್ಯೇಕ ಸ್ವಾಮಿ ನಾನು ನಿನ್ ಚಕ್ರಕ್ಕೆ ಅಭಿಮಾನಿ ಆಗಬೇಕು ಅಂತ ಕೂತ್ಕೊಂಡ್ರು. ಅದಕ್ಕೆ ಸುದರ್ಶನ ಅಂತ ಶಬ್ದವನ್ನ ಆಡಿದ್ದಾರೆ. ಓಕೆ, ಮುಗೀತು. ಸೊ ಈಗೇನಾಯ್ತು ಅಂದ್ರೆ ನಾವಿವತ್ತು ಪ್ರಣವದ ಮಹತ್ವವನ್ನ ತಿಳಿದುಕೊಂಡೆವು. ಏನ್ ತಿಳಿದುಕೊಂಡೆವು ಅಂತ ಕೇಳಿದರೆ, ಇವತ್ತಿಗೂ ಕೂಡ ವೇದಾಧ್ಯಯನವನ್ನ ಮಾಡುವರು ಮೊದಲು ಓಂಕಾರವನ್ನ ಹೇಳಿ ಅನಂತರದಲ್ಲಿ ವೇದಗಳನ್ನ ಹೇಳ್ತಾರೆ. ಇದು ಯಾಕೆ, ಇದರ ರಹಸ್ಯವೇನು ಅಂತ ಕೇಳಿದರೆ, ಕೇವಲ ವೇದಗಳ ಅಧ್ಯಯನವು ನಮ್ಮ ಯಾವ ಪ್ರಯೋಜನಕ್ಕೂ ಆಗುವುದಿಲ್ಲ, ಭಯ ಪರಿಹಾರ ಮಾಡ್ಲಿಕ್ಕೂ ಆಗುವುದಿಲ್ಲ, ನಮಗೆ ಸಂಸಾರ ಚಕ್ರದಿಂದ ಪಾರಗೊಳಿಸಲಿಕ್ಕೂ ಆಗುವುದಿಲ್ಲ. ಶಾಸ್ತ್ರಗಳನ್ನ ವೇದಗಳನ್ನ ಅಧ್ಯಯನ ಮಾಡುವುದು ಯಾಕೆ? ನಮ್ಮ ಭಯ ಪರಿಹಾರವಾಗ್ತದೆ.
ನಮ್ಮ ಭಯ ಪರಿಹಾರವಾಗ್ತದೆ. ಯಾಕಪ್ಪ ಶಾಸ್ತ್ರ ಹೇಳ್ಕೊಂಡು ಕೂತೀರಿ ನೀವೆಲ್ಲ? ಲೌಕಿಕದಲ್ಲಿ ಇಷ್ಟೆಲ್ಲ ಅದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದು ರಿಟೈರ್ಡ್ ಆಗಿ ಬೇಕಾದಷ್ಟು ಸಂಪಾದನೆ ಮಾಡ್ಕೊಂಡು ಕೂತಿದ್ದೀರಿ ಸುರಕ್ಷಿತವಾಗಿ. ಆದರೂ ಮತ್ತೆ ಯಾಕೆ ಇವತ್ತು ಶಾಸ್ತ್ರಗಳ ಅಧ್ಯಯನ ಕೇಳಿದ್ದೀರಿ? ಈ ಶಾಸ್ತ್ರವು ನಮ್ಮ ಭಯ ಪರಿಹಾರ ಮಾಡ್ತದ, ಅದು ನಮಗೆ ಮೋಕ್ಷವನ್ನ ಕೊಡ್ತದ. ಯಾವಾಗ ಅಂತ ಕೇಳಿದ್ರೆ, ಯಾವಾಗ ಬೂಸ್ಟರ್ ಎನಿಸಿದ ಓಂಕಾರ ಇದೆಯೋ ಇದ್ರ ಮಾತ್ರ ಈ ವೇದಗಳು ನಮಗೆ ಭಯ ಪರಿಹಾರ ಮಾಡ್ತದ. ಓಂಕಾರದ ಬೆನ್ನೆಲುಬು ಇದ್ದಿದ್ದಿಲ್ಲ, ಹೆಲ್ಪ್ ಇರ್ಲಿಲ್ಲ ಅಂತ ಕೇಳಿದ್ರೆ, ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ಅಂದ್ರೆ ವೇದ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಎಚ್ಚರಿರ್ಲಿ. ಸಾಹಿಶ್ರೀ ಅಮೃತ ಸತಾಮ್ ಅನ್ನುವ ಕಾರಣದಿಂದ ಸಜ್ಜನರಿಗೆ ವೇದವೇ ಸಂಪತ್ತಾಗಿದೆ, ಸಜ್ಜನರಿಗೆ ವೇದವೇ ಮೋಕ್ಷವನ್ನ ಕೊಡ್ತದೆ. ಅಂಥ ವೇದಗಳನ್ನು ಅಧ್ಯಯನ ಮಾಡುವಾಗ ಮೊದಲು ಓಂಕಾರವನ್ನ ಮಾಡ್ರಿ. ಹೌದ್ರಿ, ಓಂಕಾರ ವೇದ ಹೇಳೋ ಕಾಲಕ್ಕೆ ಓಂಕಾರ ಹೇಳ್ತೀವಿ ಅಂತ ಇಟ್ಕೊಳ್ರಿ. ಇದರಿಂದ ಭಯ ಪರಿಹಾರ ಆಗ್ತದ, ನಮಗೆ ಮೋಕ್ಷ ಆಗ್ತದ ಅಂತ ಎಲ್ಲದ ಅಂದ್ರೆ ಒಂದು ದೃಷ್ಟಾಂತತ್ವೇನ ಕಥೆ ಹೇಳ್ತೀವಿ. ದೇವತೆಗಳು ತಮಗೆ ಭಯ ಬಂದಾಗ ಮೃತ್ಯುವಿನಿಂದ ವೇದಗಳಲ್ಲಿ ಪ್ರವೇಶ ಮಾಡಿ ಭಗವಂತನ ಉಪಾಸನ ಮಾಡಿದರೂ ಸಾಧ್ಯವಾಗಲಿಲ್ಲ. ಓಂಕಾರದಲ್ಲಿರುವ ಅಭಿಮಾನಿಗಳಾದ ಸ್ವರನಾಮಕರಾದ ವಾಯುದೇವರಲ್ಲಿದ್ದ ಸ್ವರ ಎನಿಸಿಕೊಂಡ ಭಗವಂತನನ್ನು ಉಪಾಸನೆ ಮಾಡಿ ಪರಿಹಾರಗೊಂಡ್ರು. ಅದೇ ನಮಗೆ ದೃಷ್ಟಾಂತವಾಗಿದೆ. ಈ ಮಂತ್ರದಲ್ಲಿ ಊರ್ಧ್ವಾಹ ಅಂತ ಬಂದದ, ಅದಕ್ಕೆ ಆಚಾರ್ಯರು ಉತ್ತಮಾಹ ಅಂತನೋ ಅರ್ಥವನ್ನ ಹೇಳಿದ್ದಾರೆ. ಅರ್ಥ ತಿಳಿತಾ? ಇನ್ನು ಮುಂದೆ ಏನು ಘಟನಾ ಅದ ಅನ್ನೋದನ್ನ ಹೇಳ್ತೀನಿ. ಈಗ ಕಥೆ ಹೇಳ್ಬಿಡ್ತೀನಿ, ವಿವರಣೆಯನ್ನು ಕೊಡುತ್ತೇನೆ. ಏನು ಅಂದ್ರೆ, ಈಗ ವೈಶ್ವದೇವ ಮಾಡ್ತಿರ್ತೀರಲ್ಲ, ವೈಶ್ವದೇವನ್ನ ಮಾಡುವಾಗ ಸುಮ್ಮನೆ ಯಾವುದು ನಮಗೆ ಹತ್ತಿರದ್ದಿರ್ತೋ ಅದನ್ನ ತಿಳಿಸ್ಲಿಕ್ಕತ್ತೀನಿ. ಬಹಳ ದೂರಕ್ಕೆ ಹೋಗೋದು ಬೇಡ, ಯಾಕಂದ್ರೆ ನಮ್ಮ ತಲೆ ಹೋಗಂಗಿಲ್ಲ. ಸುಮ್ಮನೆ ಆ ವೈಶ್ವದೇವ ಮಾಡುವಾಗ ವೈಶ್ವದೇವದಲ್ಲಿ ಅದ್ಯಂತರ್ಗತರಾದ ಪ್ರಾಣದೇವರು, ಪ್ರಾಣದೇವ ಅಂತರ್ಗತರಾದ ಪರಶುರಾಮ ದೇವರಲ್ಲಿ ನಾವು ಆಹುತಿಯನ್ನು ಕೊಡ್ತೇವೆ. ಒಂದು ಉದ್ದೇಶ ಅನ್ನ ಶುದ್ಧಿಯಾಗಲಿ ಆತ್ಮಶುದ್ಧಿಯಾಗಲಿ ಇತ್ಯಾದಿ. ಅದಕ್ಕೆ ಇನ್ನೊಂದು ಕಾರಣವನ್ನು ಹೇಳುತ್ತಾರೆ. ಏನ್ ಇನ್ನೊಂದು ಕಾರಣ ಅಂದ್ರೆ, ಹಿಂಗ ವೈಶ್ವದೇವ ಮಾಡುವಾಗ ನಾವು ವೇದ ಮಂತ್ರಗಳನ್ನ ಹೇಳುವಾಗ ಅಥವಾ ದೇವರನ್ನ ಸ್ತೋತ್ರ ಮಾಡುವಾಗ ಅಥವಾ ಶ್ಲೋಕಗಳನ್ನು ಉಚ್ಚಾರಣೆ ಮಾಡುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಹೇಳಿದ್ದಿದ್ರೆ ಆ ದೋಷವು ಪರಿಹಾರ ಆಗ್ತದ ಇದಕ್ಕ ಅಂತ ತಿಳಿಸಿಕೊಡ್ತಿದ್ದಾರೆ. ಏನ್ ಬ್ಯೂಟಿ ಅಲ್ಲ? ಶ್ರೀಮದಾಚಾರ್ಯ ಹೇಳಿದ್ದಿಲ್ಲ ಅಂದ್ರೆ ನಾವು ಏನು ಪರಿಸ್ಥಿತಿ ನಮ್ದೆಲ್ಲ. ಆದ್ರೂ ಅನ್ಯಥಾ ಗಾನಜಂ ದೋಷಂ ಅಗ್ನೌಧ್ಯಾತ್ವ ಹರಿಂ ಪರಂ ಅಪಾಕರೋತಿ ತಸ್ಮಾತ್ ತಂ ಧ್ಯಾಯೇದೇವ ಅಗ್ನಿಗಂ ಸದಾ. ತ್ರೈವಿಧ್ಯ ಎಂಬ ಗ್ರಂಥದಲ್ಲಿ ಅದಂತಿದು ಬರ್ತದ. ಸಾಯಂಕಾಲ ಪಾಠಕ್ಕೆ ಬರ್ತದ, ಸಾಯಂಕಾಲ ಪಾಠದಾಗ ಹೇಳ್ತೀನಿ. ಈಗ ನೀವು ಹುಡುಕ್ಲಿಕ್ಕೆ ಹೋಗ್ಬ್ಯಾಡ್ರಿ. ತಿಳಿತೋ ಇಲ್ಲೋ? ಏನಾತೀಗ ಅಂದ್ರೆ, ವೈಶ್ವದೇವದ ಮತ್ತೊಂದು ಲಾಭ ಏನು? ಅದ್ಯಂತರ್ಗತನಾದ ಭಗವಂತನ ಉಪಾಸನೆಯಿಂದ ನಾವು ವೇದ ಹೇಳುವಾಗ ಸ್ವರ ತಪ್ಪಂದಿರ್ತೀವಿ, ಅಕ್ಷರಗಳನ್ನು ತಪ್ಪು ಉಚ್ಚಾರಣೆ ಮಾಡಿರ್ತೀವಿ. ದೀರ್ಘ ಹೇಳೋ ಕಾಲಕ್ಕೆ ಹ್ರಸ್ವ, ಮಹಾಪ್ರಾಣ ಹೇಳೋ ಕಾಲಕ್ಕೆ ಅಲ್ಪಪ್ರಾಣ, ಅರ್ಧ ಹೇಳಬೇಕಾದ್ರೆ ಪೂರ್ಣ, ಕಾಮ ಹಾಕೋಲಿ ಫುಲ್ ಸ್ಟಾಪ, ಇವೆಲ್ಲ ಮಾಡಿದ್ದರಿಂದ ಆ ಎಲ್ಲ ದೋಷಗಳು ಪರಿಹಾರ ಆಗಬೇಕಾಗಿದ್ದರೆ ಅಜ್ಞಂತರ್ಗತನಾದ ಭಗವಂತನ ಧ್ಯಾನ ಈ ದೋಷವನ್ನ ಪರಿಹಾರ ಮಾಡ್ತದೆ. ಇದ್ರ ಮುಂದೆ ಹೇಳ್ಬೇಕಾಗ್ಯದ. ಈಗ ನೋಡ್ರಿ, ಈಗ ಓಂಕಾರವನ್ನು ಉಪಾಸನೆ ಮಾಡ್ಬೇಕು. ಈಗ ಓಂಕಾರದ ಮಹತ್ವ ಹೇಳಿದ್ರು, ಇನ್ನು ಮುಂದೆ ಅದ್ರ ಉಪಾಸನೆ ಹೇಳಿಕತ್ತಾರ. ಯಾರು ಉದ್ಗೀತನೋ ಅವನೇ ಓಂಕಾರ, ಯಾರು ಓಂಕಾರನೋ ಅವನೇ ಉದ್ಗೀತ ಅಂತ ತಿಳ್ಕೊಳ್ರಿ ಅಂತ. ಎಷ್ಟು ಚಂದದ ಅಂತಂದ್ರೆ, ಸೂರ್ಯನಲ್ಲಿ, ದೇಹದಲ್ಲಿ, ಅಗ್ನಿಯಲ್ಲಿ ಮೂರು ಕಡೆಗೆ ಉಪಾಸನೆ ಹೇಳುತ್ತಾರೆ ಓಂಕಾರವನ್ನು. ಸೂರ್ಯನಲ್ಲಿ ಉಪಾಸನೆ ಮಾಡುವಾಗ ಸ್ಥಳ ಎಷ್ಟು ಚಂದದ ಅಂದ್ರೆ, ಎರಡು ಸ್ಥಳಗಳವ. ಸೂರ್ಯನಲ್ಲಿ ಮಾಡ್ತೀರಾ, ಸೂರ್ಯನ ಕಿರಣಗಳಲ್ಲಿ ಮಾಡ್ತೀರಾ. ದೇಹದಲ್ಲಿ ಮಾಡ್ತೀರಾ, ದೇಹದಲ್ಲಿದ್ದ 11 ಇಂದ್ರಿಯದಲ್ಲಿ ಮಾಡ್ತೀರಾ. ಎರಡಕ್ಕೂ ಬೇರೆ ಬೇರೆ ಫಲ ಅದು. ಇದಕ್ಕೊಂದು ಕಥೆ ನೋಡಪ್ಪ. ಅಪ್ಪನೇ ನೋಡು, ನಿನ್ನ ನಾವೊಬ್ಬನೇ ಮಗನ ಹಡ್ಕೊಂಡೆ, ಯಾಕೆ ಗೊತ್ತೇನು ಅಂತ ಒಬ್ಬ ಕಥೆ ಹೇಳ್ತಾನ. ಅದಕ್ಕೆ ನಿನಗೆ ಒಬ್ಬನೇ ಮಗ ಆಗ್ಬಾರ್ದು, ನಿನಗೆ ಮನೆ ತುಂಬಾ ಮಕ್ಕಳು ಇರಬೇಕು ಅಂತ ನೀ ಹಿಂಗ್ ಉಪಾಸನೆ ಮಾಡು ಅಂತ ಅಪ್ಪ ಮಗನಿಗೆ ಹೇಳಿದ ಒಂದು ಆಖ್ಯಾಯಿಕೆಯನ್ನು ಇಟ್ಟುಕೊಂಡು ಮುಂದು ವೇದ ಹೊರಡ್ತದ. ಏನಂತಂದ್ರೆ, ಸೂರ್ಯನಲ್ಲಿ ಡೈರೆಕ್ಟ್ ಸೂರ್ಯನಲ್ಲಿ ವಾಯುದೇವರಲ್ಲಿ ಭಗವಂತನ ಉಪಾಸನೆ ಮಾಡಿದ್ರೆ ಏಕಪುತ್ರತ್ವ ಫಲ, ಮೋಕ್ಷ ಫಲ. ಸೂರ್ಯನ ಕಿರಣಗಳಲ್ಲಿ ಬಹುರೂಪಗಳಲ್ಲಿದ್ದ ವಾಯುದೇವರಲ್ಲಿ ಬಹುರೂಪದ ಭಗವಂತನ ಉಪಾಸನೆ ಮಾಡಿದ್ರೆ ಅನೇಕ ಪುತ್ರತ್ವ, ಮೋಕ್ಷ ಫಲ. ದೇಹದಲ್ಲಿ ಮಾತ್ರ ಭಗವದ್ ಉಪಾಸನೆ ಮಾಡಿದ್ರೆ, ಅಂದ್ರೆ ಅವಯವಿ, ಸಮಸ್ತ ಅವಯವಿಯನ್ನು ಸೇರಿಸಿಕೊಂಡು ಒಂದು ದೇಹದಲ್ಲಿ ಉಪಾಸನೆ ಮಾಡಿದ್ರೆ
ಏಕಪುತ್ರತ್ವ ಮೋಕ್ಷ ಫಲ. ಆದರೆ ಪ್ರತಿಯೊಂದು ಅವಯವದಲ್ಲಿ 11 ಇಂದ್ರಿಯಗಳಲ್ಲಿ ಉಪಾಸನೆ ಮಾಡಿದ್ರೆ ಅನೇಕ ಪುತ್ರತ್ವ ಮೋಕ್ಷ ಫಲ. ಹಿಂಗ ಉಪಾಸನಾ ಮಾಡೋ ಕಾಲಕ್ಕೆ ಏನ್ರ ಬೈ ಚಾನ್ಸ್ ಮಿಸ್ಟೇಕ್ ಅಥವಾ ಬುದ್ಧಿಪೂರ್ವಕವಾದ ಮಿಸ್ಟೇಕ್ಸ್, ಬುದ್ಧಿಪೂರ್ವಕ ಇರುವುದಿಲ್ಲ, ತಿಳಿಯದೇ ಮಾಡಿದರೆ ಆ ದೋಷ ಪರಿಹಾರಕ್ಕಾಗಿ ಅಗ್ನ್ಯಂತರ್ಗತನಾದ ಭಗವಂತನ ಉಪಾಸನ. ಇಷ್ಟು ಮುಂದೆ ಹೇಳವರಿದ್ದಾರೆ. ಇದನ್ನು ನಾವು ಸಾಯಂಕಾಲ ಪಾಠದಲ್ಲಿ ಕೇಳೋರಿದ್ದೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.